ಕೀರ್ತಿ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹರಜನ್ಮ ಹೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿ ಎಂಬುದ ತೊಳೆದು ಭಕ್ತ ಎಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಅಕ್ಕ ಮಹಾದೇವಿಯವರಿಗೆ ಜಯವಾಗಲಿ. ಸದ್ಗುರು ಚೆನ್ನಬಸವ ಪಟ್ಟದೇವರಿಗೆ ಜಯವಾಗಲಿ. ಬಸವಾದಿ ಶಿವಶರಣರಿಗೆ ಜಯವಾಗಲಿ. ಒಂದು ವಚನ ಗಾಯನ ಮಾಡ್ರಿ ಕುರಿ ಮಾಡಿ ನೀವು ಯಾರ ಮಾಡ್ರಿ ಹಾಂ ಮಾಡ ಹೇಳ್ರಿ ಹೇಳ್ರಿ. ಧರ್ಮಪಿತ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುದನ್ನ ಸಂಗನ ಬಸವ ಬಸವ ರಕ್ಷಿಪುದನ್ನ ಸಂಗನ ಬಸವ ಬಸವ ರಕ್ಷಿಪುದನ್ನ ಸಂಗನ ಬಸವ ಬಸವ ರಕ್ಷಿಪುದನ್ನ ಸಂಗನ ಬಸವ. ಹರ ಬಸವಾಯ ನಮಃ. ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಮಕಾರ ಬಸವಾಯ
ನಮಃ ಶ್ರೀಕಾರ ಬಸವಾಯ ನಮಃ ಶ್ರೀಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಶ್ರೀ ಗುರು ಬಸವಲಿಂಗಾಯ 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 ನಮಃ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಕಲ್ಯಾಣ ಬಸವ ಕಾರುಣ್ಯ ಬಸವ ಕಲ್ಯಾಣ ಬಸವ ಕಾರುಣ್ಯ ಬಸವ ಕಾರುಣ್ಯ ಬಸವ ಕಲ್ಯಾಣ ಬಸವ ಕಾರುಣ್ಯ ಬಸವ ಕಲ್ಯಾಣ ಬಸವ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಪಿತ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಯಾರು ಹಾಡೋರು ಹಾಡ್ರಿ ಯಾರ ಇಲ್ಲ ಅವ್ರ ಹಾಡ್ತಾರೆ ನೀವು ಹಾಡ್ರಿ ಅಲ್ಲೇ ದೀಪ 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 ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ, ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ. ಕಾಲಯ ಮನರು ಬಂದು ಕೇಳಿದರೆ, ಕಾಲಯ ಮನರು ಬಂದು ಕೇಳಿದರೆ ಏನು ಹೇಳುತ್ತೀರಿ ನೀವಾಗೆಲ್ಲ. ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ, ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ. ರೊಕ್ಕ ಗಳಿಸಿದಿರಲ್ಲ ಅದು ಮಕ್ಕಳಿಗಾಯಿತಲ್ಲ, ರೊಕ್ಕ ಗಳಿಸಿದಿರಲ್ಲ ಅದು ಮಕ್ಕಳಿಗಾಯಿತಲ್ಲ. ಹೆಂಡರು ಮಕ್ಕಳು ತಿರುಗಿ ಬಿದ್ದರೆ, ಹೆಂಡರು ಮಕ್ಕಳು ತಿರುಗಿ ಬಿದ್ದರೆ ಮಂಗನಾಂಗ ನೀವು ಕುಳಿತೀರಲ್ಲ. ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ, ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ. ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಮ್ಯಾಲೆ ಎಲ್ಲರ ಕಣ್ಣು, ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಮೇಲೆ ಎಲ್ಲರ ಕಣ್ಣು. ಜ್ಞಾನವೆಂಬ ಜ್ಯೋತಿಯ ಮೇಲೆ, ಜ್ಞಾನವೆಂಬ ಜ್ಯೋತಿಯ ಮೇಲೆ ಹಾಕಿ
ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಹರನ ಧ್ಯಾನ ಮಾಡಲಿಲ್ಲ ಗುರುವಿನ ಧ್ಯಾನ ಮಾಡಲಿಲ್ಲ ಹರನ ಧ್ಯಾನ ಮಾಡಲಿಲ್ಲ ಗುರುವಿನ ಧ್ಯಾನ ಮಾಡಲಿಲ್ಲ ಚೆನ್ನ ಬಸವನಿ ನೆನೆಯುವುದಿಲ್ಲ ಚೆನ್ನ ಬಸವನಿ ನೆನೆಯುವುದಿಲ್ಲ ಮುಕ್ತಿ ನೀನು ಬೇಡಲಿಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಶರಣು ಶರಣ ಒಂದು ಹಾಡ್ರಿ ಹಾಡ್ರಿ ಬಕ್ಕಳ ಜನ ಹಾಡ್ರಿ ಆಯ್ತು ಕುಂತಲ್ಲ ಹಾಡ್ರಿ ಮಾಲ್ಕಿ ನಗರದ ದೈವ ಭಕ್ತರೇ ಕೇಳಿರಿ ನೀವೆಲ್ಲ ತಿಳಿಸುವ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ಮಾಲ್ಕಿ ನಗರದ ದೈವ ಭಕ್ತರೇ ಕೇಳಿರಿ ನೀವೆಲ್ಲ ತಿಳಿಸುವ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ವೀರಶೈವರಿಗೆ ಲಿಂಗವೋ ಇಲ್ಲ ವೀರಶೈವರಿಗೆ ಲಿಂಗವೋ ಇಲ್ಲ ಲಿಂಗ ಬೇಟಿದವ ನಿಜ ಭಕ್ತ ಅಲ್ಲ ಲಿಂಗ ಬೇಟಿದವ ನಿಜ ಭಕ್ತ ಅಲ್ಲ ಲಿಂಗಕ್ಕೆ ನೀವು ತಿಳಿದಿರಿತಲ್ಲ ಕರ್ಮದ ಗುರಿಯಾಗಿ ಕೊಂತಿರಿ ಅಲ್ಲ ಕೇಳಿರಿ ನೀವೆಲ್ಲ ತಿಳಿಸುವ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ತಿಳಿಸುವೆ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಸಾವಿರಾರು ಲಿಂಗ ಕಟ್ಯಾರೋ ಕೈಲಿ ಸಾವಿರಾರು ಲಿಂಗ ಕಟ್ಯಾರೋ ಕೈಲಿ ಜಯದೋ ಎಟ್ಟರೋ ಧರ್ಮದ ಕೊಲ್ಲೆ ಬಾಲ್ಕಿ ಹಿರೇ ಮಠದಲ್ಲಿ ಕೇಳಿರಿ ನೀವೆಲ್ಲ ತಿಳಿಸುವೆ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ಬಾಲ್ಕಿ ನಗರದ ದೈವ ಭಕ್ತರೇ ಕೇಳಿರಿ ನೀವೆಲ್ಲ ತಿಳಿಸುವೆ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ಬಾಲ್ಕಿ ಎಂಬುದು ಭಕ್ತಿಯ ಬೇರ ಬಾಲ್ಕಿ ಎಂಬುದು ಭಕ್ತಿಯ ಬೇರ ಭಕ್ತರ ಮಠಕ ಬರುವುದು ಜೋರ ಭಕ್ತರ ಮಠಕ ಬರುವುದು ಜೋರ ನಿತ್ಯ ತರುವರು ಪುಷ್ಪದ ಹಾರ ಗುರುಗಳ ಕೊರಳಿಗೆ ಆಗ್ಯವ ಭಾರ ಕೇಳಿರಿ ನೀವೆಲ್ಲ ತಿಳಿಸುವೆ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ನಗರದ ದೈವ ಭಕ್ತರೇ ಕೇಳಿರಿ ನೀವೆಲ್ಲ ತಿಳಿಸುವೆ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ಸತ್ಯ ಸ್ವಾಮಿಯ ಶೀಲವ ನೋಡಿ ಸತ್ಯ ಸ್ವಾಮಿಯ ಶೀಲವ ನೋಡಿ ಶಿವಯೋಗೇಶ್ವರ ಧ್ಯಾನವ ಮಾಡಿ ಶಿವಯೋಗೇಶ್ವರ ಧ್ಯಾನವ ಮಾಡಿ ನನ್ನ ಗುರುವಿನ ಕರುಣೆಯ ಬೇಡೆ ಪಂಚಾಕ್ಷರಿ ಕವಿ ಮಾಡ್ಯಾರು ಹಾಡಿ ಕೇಳಿರಿ ನೀವೆಲ್ಲ ತಿಳಿಸುವೆ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ನಗರದ ದೈವ ಭಕ್ತರೇ ಕೇಳಿರಿ ನೀವೆಲ್ಲ ತಿಳಿಸುವೆ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ಬಾಲ್ಕಿ ನಗರದ ದೈವ ಭಕ್ತರೇ ಕೇಳಿರಿ ನೀವೆಲ್ಲ ತಿಳಿಸುವೆ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ಬಾಲ್ಕಿ ನಗರದ ದೈವ ಭಕ್ತರೇ ಕೇಳಿರಿ ನೀವೆಲ್ಲ ತಿಳಿಸುವೆ ಸದ್ಗುರುವಿನ ಲೀಲ ಸದೇವೋದ್ಧರಾದ ಕಾಲ ವೈರಾಗ್ಯ ನಿಧಾನಕ ಮಾಡಿ ಮಾತಾ ಕಿ ಜೈ ಅಲ್ಲಿ ಮ್ಯಾಪ್ ಕೊಡ್ರಿ. ವಿಶ್ವೇಶ್ವರ ಮಹಾರಾಜ್ ಕಿ ಜೈ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು
ವಿಶ್ವಗುರು ಮಹಾಮಾನವತಾವಾದಿ ಭಕ್ತಿ ಭಂಡಾರಿ ಅಪ್ಪ ಬಸವಣ್ಣವರನ್ನ ಸ್ಮರಿಸುತ್ತಾ ಸಕಲ ಜೀವಾತ್ಮರಿಗೂ ಲೆಸನ್ನೇ ಬಯಸಿದ ಬಸವಾದಿ ಪ್ರಮುಖ ಗಣಗಳನ್ನ ಸ್ಮರಿಸುತ್ತಾ ಕಲ್ಯಾಣ ನಾಡಿನ ನಡೆದಾಡುವ ದೇವರಾದ ಪರಮ ಪೂಜ್ಯ ಮಧ್ಯಾಹ್ನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅಪ್ಪುಗಳನ್ನ ಸ್ಮರಿಸುತ್ತಾ ಮಾತೃದಯಗಳು ಅಕ್ಷರ ಸಂತರು ಸದ್ಗುರುಗಳಾದ ಪರಮ ಪೂಜ್ಯ ನಾಡಿನ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪುಗಳ ಶ್ರೀಚರಣ ಕೆರಗುತ್ತಾ ಕ್ರಿಯಾಶೀಲ ಅಪ್ಪುಗಳಾದ ಗುರುಬಸವ ಪಟ್ಟದೇವರ ಅಪ್ಪುಗಳ ಶ್ರೀಚರಣ ಕೆರಗುತ್ತಾ ಇವತ್ತಿನ ದಿನ ಸಂಜೆಯ ಮಹಾದೇವಿ ಸಂಜೀವ್ ಕುಮಾರ್ ಬೆಲಾಳೆ ತಾಯಿಯವರಾದ ಮಹಾದೇವಿ ಸಂಜೀವ್ ಕುಮಾರ್ ಬೆಲಾಳೆ ಅವರ ಮಹಾಮನೆಯಲ್ಲಿ ದಿನಕ್ಕೊಂದು ವಚನ ಜೊತೆ ಇವತ್ತು 9ನೇ ದಿನದ್ದು. ಅದಕ್ಕಾಗಿ 9 ಆಸೀನರ ಎಲ್ಲ ತಾಯಂದಿರಿಗೂ ಶರಣರಿಗೂ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಒಂದು ಶರಣರು ಅದ್ಭುತವಾಗಿ ಹೇಳ್ತಾರೆ ಬಸವಣ್ಣವ್ರ ಮಹಿಮೆ ಹೆಂಗೆ ಯಾವ ರೀತಿ ಇತ್ತು. ಬಸವ ನಿನ್ನಯ ಮಹಿಮೆ ಉಸುರ ಎನ್ನಳವಲ್ಲ, ಪಶುಪತಿಯ ಪಾದವನ್ನು ಕಂಡೇ ದೇವ. ಪರಿಪರಿಯ ವಚನದಲ್ಲಿ ಪರಮಾಮೃತವ ತುಂಬೆ ಪರಿಣಾಮ ತೋರಿದಿರಿ ಮನಸ್ಸಿನಲ್ಲಿ. ಎನ್ನವನು ಇವನೆಂದು ಮನ್ನಿಸೆ ಕರೆದನ್ನ ಚೆನ್ನಾಗಿ ಪೇಳಿದಿರಿ ಗುರುಸ್ವಾಮಿಯೇ. ಎತ್ತ ಹೋದರು ನಿಮ್ಮ ಬೆಣ್ಣ ಹತ್ತಿ ಬರುವೆ, ನಿಚ್ಚ ನಿಚ್ಚ ಶಿಕ್ಷಾ ಮಾಡು ಕಂಡ. ಚಿತ್ತ ವಲ್ಲಭ ಗುರುವೆ ಸತ್ಯ ಶರಣರಿಗೆ, ಒತ್ತೊತ್ತಿ ಕರೆದನ್ನ ಒಪ್ಪಿಸಯ್ಯ. ಯಾರು ಎನ್ನವನು ಎಂದನ್ನ ಕೇಳಿದರೆ ಮಾರಾಹರ ಶರಣರ ಮಗನಾನಯ್ಯ. ನಮ್ಮಪ್ಪ ಬಸವಣ್ಣ ನಮ್ಮವ್ವೆ ನೀಲವ್ವ, ನಮ್ಮ ಬಂಧು ಬಳಗ ಶಿವಶರಣರು. ಈ ಸಾಲೊಳಗೆ ಅದ್ಭುತವಾಗಿ ಹೇಳ್ತಾರೆ ಏನಂತಂದ್ರೆ, ಯಾರು ನೀನು ಅಂತ ಕೇಳಿದ್ರೆ ನಾನು ಮಾರಾಹರ ಶರಣರ ಮನೆಯ ಮಗ ಇದ್ದೀನಿ ನಾನು. ನಮ್ಮಪ್ಪ ಬಸವಣ್ಣ ನಮ್ಮವ್ವೆ ನೀಲವ್ವ, ನಮ್ಮ ಬಂಧು ಬಳಗ ಯಾರಂತಂದ್ರೆ ಶಿವಶರಣರು. ಎಷ್ಟು ಅದ್ಭುತವಾಗಿ ಭಾವ ತುಂಬಿ ಹೇಳ್ತಾರೆ. ಅದಕ್ಕಾಗಿ ಬಸವಣ್ಣವ್ರ ಮೇಲೆ ಅಷ್ಟೇ ಭಕ್ತಿ ಇತ್ತು 12ನೇ ಶತಮಾನದಲ್ಲಿ ಎಲ್ಲಾ ಶರಣರು. ಮತ್ತು ಬಸವಣ್ಣವ್ರು ಹೇಳ್ತಿದ್ರು ನಾನು ಎಲ್ಲರಿಗಿಂತ ಸಣ್ಣವ ಅಂತ ಹೇಳ್ತಿದ್ರು. ಒಂದು ವಚನದೊಳಗೆ ಹೇಳ್ತಾರೆ, ಹಳಿಯುವವರ ಲೆಂಕ ಮತ್ಸರಿಸುವವರ ಡಿಂಗರಿಗ, ಸಲಯಾಳಿ ಗೊಂಬವನ ತೊತ್ತಿನ ಮಗ ನಾನಯ್ಯ. ಹೊಯ್ದು ಬೈದು ಅದ್ದಲಿಸಿ ಬುದ್ಧಿ ಹೇಳುವ ಹಿರಿಯರಾದ ಡೋಹರ ಕಕ್ಕಯ್ಯ ತಂದೆಗಳ ಪಾದದ ಕಿರುಕುಣಿಯಲ್ಲಿ ಅನ್ನ ನೀಡು ಕೂಡಲ ಸಂಗಮ ದೇವ. ಎಷ್ಟು ಎಂಥ ಭಾವ. ಯಾರಂತಾರ ಪಾದರಕ್ಷೆಗೆ ಅವ್ರೇನು ಹೆಬ್ಬಟ್ಟದವಲ್ಲ ಅದ್ರ ಒಳಗಿಡಪ್ಪ ಅಂತ ಹೇಳ್ತಾರೆ ಬಸವಣ್ಣವ್ರು. ಅಂದ್ರೆ ಅಷ್ಟು ಯಾರು ನನ್ ಬೈತಾರಲ್ಲ, ಯಾರು ನನ್ ಜರಿತಾರಲ್ಲ, ಯಾರು ನನ್ ಉದ್ಧಾರ ಮಾಡ್ತಾರಲ್ಲ ಅಂತವ್ರು ಪಾದದ ಅಡಿಯಲ್ಲಿ ಇರಿಸಪ್ಪ. ಒಂದು ಘಟನೆ ಏನ್ ಬರ್ತೈತೆ ಅಂತಂದ್ರೆ, ಒಂದ್ ಸರ್ತಿ ಬಸವಣ್ಣವರು ಹೊಂಟಿರ್ತಾರ ಹೀಗೆ ರಾಜ್ಯದ ಒಂದು ಕೆಲ್ಸದ ಮೇಲೆ. ಹೊರಟಂತ ಸಂದರ್ಭದಲ್ಲಿ ಒಂದು ಮನೆ ಬರ್ತೈತಿ. ಯಾರು ಅಂತಂದ್ರೆ ಡೋಹಾರ ಕಕ್ಕಯ್ಯನವ್ರ ಮನೆ. ಡೋಹಾರ ಕಕ್ಕಯ್ಯನವ್ರ ಮನೆ ಬಂದ ತಕ್ಷಣ ಹಾದು ಹೊಂಟಿರ್ತಾರು. ಅವಾಗ ಅವ್ರ ಹೆಂಡತಿ ಧರ್ಮಪತ್ನಿ ಬಿಷ್ಟಾದೇವಿಯವರು ಕರೀತಾರೆ. ಧರ್ಮಪತ್ನಿ ಆದಂತಹ ಡೋಹಾರ ಕಕ್ಕಯ್ಯನವರು ಧರ್ಮಪತ್ನಿ ಬಿಷ್ಟಾದೇವಿ, ಬಸವಣ್ಣವ್ರೆ ನೀವು ನಮ್ಮ ಮನೆ ಮುಂದಿಂದ ಹಾದು ಹೊಂಟ್ರಿ, ನಮ್ಮ ಭಾಗ್ಯ ಐತಿ, ಇವತ್ತು ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ರಿ ಅಂತ ಅವರು ಧರ್ಮಪತ್ನಿ ಬಿಷ್ಟಾದೇವಿಯವರು ಕರೀತಾರೆ ಡೋಹಾರ ಕಕ್ಕಯ್ಯನವರು. ಅವಾಗ ಅವಾಗ ಬಸವಣ್ಣವ್ರು ಹೇಳ್ತಾರೆ ಬಿಷ್ಟಾದೇವಿ ತಾಯಿ, ಇಲ್ಲ ಈಗ ಅರ್ಜೆಂಟ್ ಐತಿ, ಬಾಳ ಕೆಲ್ಸದ ಒತ್ತಡ ಐತಿ, ಹೋಗ್ಬೇಕು ತಾಯಿ, ಮತ್ ಇನ್ನೊಂದ್ ಸರ್ತಿ ಬರ್ತೀನಿ, ಈಗ ಪ್ರಸಾದಕ್ ಮತ್ ಇನ್ನೊಂದ್ ಬರ್ತೀನಿ ನಾನು, ಈಗ ಬಾಳ ಕೆಲ್ಸದ ಒತ್ತಡ ಐತಂತ ಕೈ ಮುಗಿದು ಹಾಡ್ತಾರ. ಅಷ್ಟಕ್ಕೆ ಅವರು ಡೋಹಾರ ಕಕ್ಕಯ್ಯನವ್ರು ಎಲ್ಲ ಹೊರಗೆ ಹೋಗಿರ್ತಾರ. ಅವ್ರು ಬಂದ ತಕ್ಷಣ ಹೇಳ್ತಾರ ಡೋಹಾರ ಕಕ್ಕಯ್ಯನವ್ರ ಹೆಂಡತಿ, ಹಿಂಗ್ ನಾವು ಬಸವಣ್ಣವ್ರಿಗೆ ಪ್ರಸಾದ ಕರೆದಿದ್ವಿ, ಬಸವಣ್ಣವ್ರ ಕೆಲ್ಸದ ಒತ್ತಡ ಐತಂತ ಹೋದ್ರು. ಅದಕ್ಕೆ ಅವ್ರು ಡೋಹಾರ ಕಕ್ಕಯ್ಯನವ್ರು ನಮ್ಮ ಮನೆಗೆ ಪ್ರಸಾದಕ್ಕೆ ಅವಮಾನ ಮಾಡ್ರು ಬಸವಣ್ಣವ್ರು, ನಮ್ಮ ಮನೆ ಪ್ರಸಾದಕ್ಕೆ ಬರ್ಲಿಲ್ಲ ಅಂತ ಒಳಗೆ ಕ್ರೋಧಕ್ಕೆ ಒಳಗಾಕ ಸಿಟ್ಟಿಗೆ ಬರ್ತಾರ. ಅವಾಗ ಅನುಭವ ಮಂಟಪಕ್ಕೆ ಬರಲ್ಲ ಡೋಹಾರ ಕಕ್ಕಯ್ಯನವ್ರು ಎಷ್ಟೋ ದಿನ ಅಂತಲೇ. ಬಸವಣ್ಣವ್ರು ಈ ಸುದ್ದಿ ತಿಳಿದು ಬಸವಣ್ಣವ್ರೇ ಮನೆಗೆ ಬರ್ತಾರ. ಮನೆಗೆ ಬಂದು 8 ದಿನ ಬೆಳಿಗ್ಗೆ ಬರೋದು, ಸಂಜೆ ತನಕ ಕಾಯೋದು. ಡೋಹಾರ ಕಕ್ಕಯ್ಯನವ್ರು ಏನ್ರ ಪ್ರಸಾದ ಕೊಟ್ರಿ ನಮಗೆ ಅಂದ್ರೆ ಎಷ್ಟು ತಪ್ಪೇನೂ ಇಲ್ಲ ಬಸವಣ್ಣವ್ರು, ಆದ್ರೂ ಎಷ್ಟು ವಿನಯತೆ ಭಾವ. ಇಲ್ಲ ಶರಣರ ಮನಸ್ಸು ನೊಂದಾರಲ್ಲಪ್ಪ, ಕೂಡಲ ಸಂಗನ ಶರಣರ ಮನ ನೊಂದಡೆ ಆಣು ಬೆಂದನಯ್ಯ ಅನ್ನುವಂಗ ಅಷ್ಟು ದಿನಾ ಪರಿಪರಿಯಾಗಿ ಕೇಳ್ತಿದ್ರು.
ಏನೂ ತಪ್ಪಿಲ್ಲ. ಆದ್ರೆ ಎಷ್ಟು ಬಸವಣ್ಣವರಲ್ಲಿ ವಿನಯ ಇತ್ತು, ಅದಕ್ಕೆ ಹೊಯ್ದು ಬೈದು ಅದ್ದಲಿಸಿ ಬುದ್ಧಿ ಹೇಳುವ ಹಿರಿಯರಾದ ಡೋಹರ ಕಕ್ಕಯ್ಯ ತಂದೆಗಳ ಪಾದದ ಕಿರುಕುಣಿಯಲ್ಲಿ ನೀಡು ಕೂಡಲ ಸಂಗಮ ದೇವ ಅಂತ ಇಷ್ಟ ಕೇಳ್ಕೊಳ್ಳುವಂತ ಮಾತು, ಅವರಲ್ಲಿರುವಂತಹ ವಿಚಾರಧಾರೆ. ಅದಕ್ಕಾಗಿ ಬಸವಣ್ಣವರು ಸಾಕ್ಷಾತ್ ಪರಮಾತ್ಮನ ಕರ್ತನ ಪ್ರತಿರೂಪ, ಅವರೇ ದೇವರ ಸ್ವರೂಪ ಆಗಿದ್ರು. ಅದಕ್ಕೆ 12ನೇ ಶತಮಾನದೊಳಗೆ ಎಲ್ಲಾ ಶರಣರು ಅಷ್ಟು ಅದ್ಭುತವಾಗಿ ಆ ವಚನ ಬರೆಯುವಂತ ಶೈಲಿ. ಒಬ್ರು ಏನಂತಂದ್ರೆ ಬಡಿಗೆ ಕೆಲಸ ಮಾಡುವಂತಹ, ಅಂದ್ರೆ ಚಕ್ಕಡಿಯನ್ನ ತಯಾರಿಸುವಂತಹ ಬಾಚಿ ಕಾಯಕದ ಬಸವೈಗಳ ಪುಣ್ಯಸ್ತ್ರೀ ಎಷ್ಟು ಅದ್ಭುತವಾಗಿ ವಚನ ಬರೀತಾರೆ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ ಅಂತ, ವ್ರತಹೀನ ನೆರೆಯಲು ನರಕಕ್ಕೆ ಮೂಲ ಅಂತ ಹೇಳ್ತಾರೆ. ಕರ್ಮಹರ ಕಾಳೇಶ್ವರ ಅವ್ರ ಅಂಕಿತ ನಾವು ಎಂಥವ್ರು ನೆರೆಹೊರೆಯೊಳಗೆ ಇರ್ಬೇಕಂತಂದ್ರೆ ಯಾರು ಆಚಾರವಂತರದಾರಲ್ಲ, ನೀತಿವಂತರದಾರಲ್ಲ, ಅವರೊಂದಿಗೆ ನಮ್ಮ ಇದನ್ನ ಇರ್ಬೇಕು. ನಮ್ಮ ಅವ್ರೊಂದಿಗೆ ಏನಿರ್ಬೇಕಂದ್ರೆ ನಮ್ಮ ಸ್ನೇಹ ಇರ್ಬೇಕು, ಅವ್ರೊಂದಿಗೆ ಏನಿರ್ಬೇಕಂದ್ರೆ ನಮ್ಮ ಒಡನಾಟ ಇರ್ಬೇಕು. ಕೈ ತಪ್ಪಿ ಕೆತ್ತಲು ಏನೋ ಒಂದು ಹೊಡಿತಿರ್ತೀರಿ, ಪರ್ಬಿ ತಗೊಂಡು ಏನೋ ತಗೊಂಡು ಸ್ವಲ್ಪ ಮಿಸ್ ಆಯ್ತಂದ್ರೆ ಕಾಲಿಗೆ ಬರ್ತೈತೆ. ಅದೇ ರೀತಿಯಾಗಿ ಮಾತು ತಪ್ಪಿ ನುಡಿಯಲು ಬಾಯಿಗೆ ಬರಲ್ಲ ಅಂತ ಯಾರು ಅಂದಾರಲ್ಲ ಅವ್ರನ್ನೇ ಹಿಡಿತಾರಂತ. ಯಾರೇ ತಪ್ಪಾಗಿ ಏನ್ರ ನುಡಿದ್ರೆ ಯಾರು ಅಂದಿರ್ತಾರಲ್ಲ ಅವ್ರನ್ನೇ ಹಿಡಿತಾರೆ. ಅದಕ್ಕಾಗಿ ವೃತ್ತಹೀನತೆಯನ್ನ ನೆರಿಬಾರದು ಅಂತ ಈ ಸಾಲಿನೊಳಗೆ ಆ ತಾಯಿ ಹೇಳ್ತಾರೆ. ಒಬ್ರು 4 ಜನ ಕುಂತಿದ್ರು ಒಂದು ನದಿ ದಂಡೆ ಒಳಗ. ಕುಂತಂತ ಸಂದರ್ಭದಲ್ಲಿ ಒಂದೇನೋ ಕಪ್ ಅಂತ ಬರ್ತಿತ್ತು ಕಪ್ ಅಂತ. ದೂರಿಂದ ನೋಡ್ರು, ನೀನು ತಿಳ್ಕೊಂಡ್ ಬರತೈತಲ್ಲ, ಕಂಬಳಿನೇ ಇರ್ಬೇಕಲ್ಲಿ, ಅದ್ರ ಅದೇನಂತಂದ್ರೆ ಕಪ್ಪ ಕಾಣತೈತಿ, ಕಂಬಳಿನೇ ಇರ್ಬೇಕು ಅಂತ ಅನ್ಕೊಂತಾರ. ಆಯ್ತು ಚಲೋ ಆಯ್ತು, ಒಣಗಿಸಿ ಹೊಚ್ಕೊಳಿಕ್ ಆಕೈತಿ ನಮಗಂತ 4 ಜನ ತಿಳಿತಾರ. ಅವಾಗ ಹಂಗೆ ಹತ್ರ ಬಂದಂಗ್ ದೊಡ್ಡದಾಕುವಂತ ಕಾಣಕತ್ತೈತಿ. ಇದ್ರೊಳಗ್ ಬಹಳಷ್ಟು ಕಂಬಳಿ ಇರ್ಬೇಕು, ಒಂದ್ 4-5 ಕಂಬಳಿಗಳು ಇದ್ದಂಗ ಕಾಣ್ತಾವು, ಹೆಚ್ಚಿಗೆ ಕಂಬಳಿ ಅದಾವು. ವಿಚಾರ ಮಾಡ್ತಾರೆ, ಯಾರು ಮೊದ್ಲು ತರ್ತಾರಲ್ಲ ಹೋಗಿ ಅವ್ರಿಗೆ ಹೆಚ್ಚಿಗೆ ಕಂಬಳಿ. 4 ಜನ ಇರ್ತಾರಲ್ಲ, ಯಾರು ತರ್ತಾರಲ್ಲ ಹೋಗಿ ಅವ್ರಿಗೆ ಹೆಚ್ಚಿಗೆ ಕಂಬಳಿ. ಒಬ್ಬ ಜಿಗದ ಬಿಡ್ತಾನ, ನನಗೆ ಹೆಚ್ಚಿಗೆ ಸಿಗಲಿ ಅಂತ. ಹೊಕ್ಕಾನು ಹೋಗಿ ಹಿಡಿತಾನಲ್ಲ, ಅದು ಕಂಬಳಿ ಇರಲ್ಲ, ಏನಿರ್ತೈತೆ ಅದು ಕರಡಿ ಇರ್ತೈತೆ. ಅವಾಗ ಬಾ ತಗೊಂಬಾ, ಇಲ್ಲ ಎಲ್ಲಿ ಇದು ಕರಡಿ ಇದ್ದಿದ್ದು, ಮತ್ ಬಿಟ್ ಬಾ, ನಾ ಬಿಡ್ತೀನಿ ಅಂದ್ರು ಇದು ಬಿಡಕ್ ತಯಾರಿಲ್ಲ. ಅಲ್ಲಿ ಏನಂತಂದ್ರೆ ಆ ಕರಡಿ ಅವ್ನ್ ಹಿಡ್ಕೊಂಡ್ಬಿಟ್ಟೈತಿ, ನಾನ್ ಬಿಡ್ತೀನಿ ಅಂದ್ರೆ ಅದು ಬಿಡಕ್ ತಯಾರಿಲ್ಲ. ಕೊನೆ 3 ಜನ ಜಿಗದು ಅವ್ನ್ ಬಿಡ್ಸ್ಕೊಂಡ್ ಬರ್ತಾನೆ. ಅಂದ್ರೆ ನಾವು ಏನಂತಂದ್ರೆ ಯಾವ್ದೋ ಒಂದ್ರ ಬೆನ್ನ ಹತ್ತೀವಿ, ಆಸೆ ಅಮಿಸಿದ ಬೆನ್ನು, ಅದು ಏನೈತಿ ಅಂತ ನೋಡಲ್ಲ, ತಿಳ್ಕೊಳಲ್ಲ. ಅದನ್ನ ತಿಳ್ಕೊಂಡು ಅದ್ರ ಬೆನ್ನ ಹತ್ತೀವಿ ಅಂದ್ರೆ ಅದೇ ನಮ್ದು ಅದು ಸತ್ಯ ಸಾಕ್ಷಾತ್ಕಾರ ಆಕೈತಿ ಅಂತ ಹೇಳಿ. ಅದೇ ರೀತಿ ಒಳಗೆ ಗ್ರೀಕ್ ದೇಶದೊಳಗೆ ಒಬ್ಬ ಡಯೋಜನಿಸ್ ಅಂತ ಬಹಳ ದೊಡ್ಡ ತತ್ವಜ್ಞಾನಿ ಆಗಿ ಹೋದ. ಎಷ್ಟು ದೊಡ್ಡ ತತ್ವಜ್ಞಾನಿ ಅಂತಂದ್ರೆ ಅವನು ಪೂರ್ತಿ ಮನೆ ಏನೂ ಇಲ್ಲ, ಹೊರಗೆ ಇರ್ತಿದ್ದ, ಗಿಡದ ನ್ಯಾಳಿಗೆ ಇರ್ತಿದ್ದ. ಯಾರ ಬಂದ್ ಕೇಳ್ರಿ ನಿಮ್ ಮನೆ ಏನ್ರಿ ಅಂತಂದ್ರೆ ನಮ್ಮ ಮನೆ ಏನಂತಂದ್ರೆ ಇದೇನ್ ಮೇಲೆ ಆಕಾಶ ಐತಲ್ಲ ಅದೇ ನಮ್ ಛತ್ತು, ಎಲ್ಲ ಈ ಗಿಡ ಮರಗಳು ಏನ್ ದೂರ ವಿಸ್ತಾರ ಅದಾವಲ್ಲ. ಆರ್ತಿಗೆ ತೆಳಗೆ ಇಕ್ಕಿರ್ಲ್ರಿ, ಏನು ವಿಸ್ತಾರ ಆಗಿರುವಂತಹ ಈ ಜಗತ್ತೈತಲ್ಲ ಅವೇ ಗೋಡೆಗಳು ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದ್ ಸರ್ತಿ ಅವ್ರ ಶಿಷ್ಯರು, ಬಹಳ ದೊಡ್ಡ ಶಿಷ್ಯರ ಬಳಗ, ಒಂದ್ ಸರ್ತಿ ಅವರು ಅಡ್ಡಾಡ್ಕೊಂತ ಅವ್ರು ಎಲ್ಲಾ ಪೇಟೆಗೆ ಬಂದಿರ್ತಾರ. ಅವಾಗ ಗುರುಗಳಿಗೆ ಹೇಳ್ತಾರ, ಗುರುಗಳೇ ನೀವೇನ್ ಸಾಮಾನ್ ತಗೊಂತೀರಿ ತಗೊಳ್ರಿ, ಉಚಿತವಾಗಿ ಕೊಡ್ತೀವಿ ನಾವು. ಅವಾಗ ಗುರುಗಳು ಹೇಳ್ತಾರ, ಇವೆಲ್ಲ ನೋಡ್ಲಿಕ್ಕೆ ಅದಾವ, ಯಾವ ಕೊಂಡ್ಕೊಳಿಕ್ಕಲ್ಲ, ಇವನ್ನೆಲ್ಲ ನೋಡಿ ಆನಂದ ಪಡ್ಲಿಕ್ಕೆ, ತೃಪ್ತಿ ಪಡ್ಲಿಕ್ಕೆ ಅದಾವ ಇವು, ಇವನ್ ಯಾವ ಕೊಂಡ್ಕೊಂಡು ಹೋಗ್ಲಿಕ್ಕಲ್ಲ. ಅದಕ್ಕಾಗಿ ನಿಮ್ ಹತ್ರ ಅದಾವಲ್ಲ ಅವು ನನ್ನ ಹತ್ರ ಇದ್ದಂಗೆ ಅಂತ ಒಂದು ನಿರಾಭಾರ ಸ್ಥಿತಿ ಅದು. ಅದಕ್ಕಾಗಿ ಕಲ್ಯಾಣದೊಳಗೆ ಎಷ್ಟು ಒಬ್ರಿಗೊಬ್ರು ಎಲ್ರು ಎಷ್ಟು ಅದೊಂದು ಅನ್ಯೋನ್ಯ ಭಾವ. ನಂದು ಎಲ್ಲಾ ಪರಮಾತ್ಮನದಪ್ಪ, ಎಲ್ಲಾ ಪರಮಾತ್ಮನ ಕೃಪೆ, ಎಲ್ಲ ಅವನದಿಂದು, ಅವನೇ ದೊಡ್ಡ ಸೃಷ್ಟಿಕರ್ತ, ಕ್ರಿಯೇಟರ್ ಅವನೇ. ಒಬ್ಬ ವಿದೇಶದೊಳಗೆ ಮೈಕಲ್ ಎಂಜಲೋ ಅಂತ ಆಗಿ ಹೋದ, ಬಹಳ ದೊಡ್ಡ ಚಿತ್ರಕಲಾವಿದ, ಇಷ್ಟು ಒಳ್ಳೆ ಚಿತ್ರ ತೆಗಿತಿದ್ದಲ್ಲ. ಅವನ ಚಿತ್ರ ನೋಡ್ಲಿಕ್ಕೆ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಿದ್ರು. ಅವಾಗ ಅವನ ಚಿತ್ರಕ್ಕೆ ಇಷ್ಟು ಎಲ್ಲ ಜನ ಮರುಳಾಗಿದ್ರು, ಅವ ಮಾತ್ರ ಅವ್ನು ಹುಡ್ಕೊಂಡ್ ಬರ್ತಿದ್ರು. ಅವ್ ಎಲ್ಲಿ ಇರ್ತಿದ್ದ ಅಂತಂದ್ರೆ ಸಮುದ್ರದ ದಡದ ಪಕ್ಕ ನೋಡ್ತಿದ್ದ, ಸಾಗರದ
ತೀರದೊಳಗೆ ಕುಂತು ಸಮುದ್ರವನ್ನ ವೀಕ್ಷಿಸುತ್ತಿದ್ದ. ಎಲ್ರು ಅಂತಿದ್ರು, ನಾವು ನಿಮ್ಮನ್ನ ನೋಡ್ಲಿಕ್ಕೆ ಎಷ್ಟು ದೂರದಿಂದ ಬಂದೀವಿ, ವಿದೇಶದಿಂದ ಎಲ್ಲ ಬಂದೀವಿ, ನೀವು ಇಷ್ಟು ಚಲೋ ಚಿತ್ರ ತೆಗಿತೀರಿ, ಆದ್ರೆ ನೀವು ಮಾತ್ರ ಈ ಸಾಗರ ದಂಡೆ ಒಳಗೆ ಕುಂತಿರಲ್ಲ, ಏನ್ ಕಾರಣ ಅಂತ ಕೇಳ್ತಿದ್ರು. ಅವಾಗ ಅವ್ನು ಹೇಳ್ತಿದ್ದ ಮೈಕಲ್ ಏಂಜಲೋ, ನಾನು ತೆಗೆಯುವಂತ ಚಿತ್ರ ಅದಕ್ಕೆ ಜೀವ ಇಲ್ಲ. ಈಗೇನ್ ದೇವ್ರು ತೆಗ್ದಾನಲ್ಲ, ಈ ಬರುವಂತಹ ತೆರೆಗಳು, ಈ ಸುಂದರವಾದ ನಿಸರ್ಗ, ಇದು ದೇವ್ರು ತೆಗೆದಿರುವಂತ ಈ ಚಿತ್ರ, ಇದು ವರ್ಣಿಸ್ಲಿಕ್ಕೆ ಆಗಲ್ಲ, ಇದನ್ನ ಶಬ್ದಗಳೊಳಗೆ ಹಿಡಿದಿಡ್ಲಿಕ್ಕೆ ಆಗಲ್ಲ. ಅಂತ ಚಿತ್ರ ತೆಗೆದವ ಯಾರಂತಂದ್ರೆ ದೇವ್ರು. ಅದಕ್ಕಾಗಿ ನಾವು ಏನಿರ್ಬೇಕು, ದೇವನಿಗೆ ಕೃತಾರ್ಥರಾಗಿರ್ಬೇಕು, ದೇವನಿಗೆ ಯಾವಾಗ್ಲೂ ಶರಣಾಗತಿ ಆಗಿರ್ಬೇಕು ಅಂತ. ಅಂದ್ರೆ ವಿದೇಶದೊಳಗೂ ಎಷ್ಟು ಒಳ್ಳೆ ಭಕ್ತಿ ಕಂಪು ಹುಡ್ತಾ ಇದೆ. ಅದಕ್ಕಾಗಿ ನಾವು ಯಾವಾಗ್ಲೂ ಗುರುಗಳು ಏನ್ ಹೇಳ್ತಾರಲ್ಲ ಆ ಮಾತಿನ ಪ್ರಕಾರ ಅವರು ನಮ್ಗೆ ಯಾವಾಗ್ಲೂ ಒಳ್ಳೇದೇ ಹೇಳ್ತಾರ. ಅವ್ರು ನಮ್ಗೆ ಯಾವಾಗ್ಲೂ ಒಳ್ಳೆ ವಿಚಾರಗಳನ್ನೇ ಹೇಳ್ತಾರೆ. ಅದಕ್ಕಾಗಿ ಗುರುಗಳು ಹೇಳಿರುವಂತಹ ವಿಚಾರಗಳನ್ನ ಯಾರು ನಂಬಿ ನಡೀತಾರಲ್ಲ, ಅವ್ರ ಜೀವನದೊಳಗೆ ಪರಿಪೂರ್ಣರಾಗಿ ಅವರು ಗುರಿಯನ್ನ ಮುಟ್ತಾರ, ಅವ್ರ ಬದುಕು ಯಶಸ್ವಿ ಆಕೈತಿ. ಅದಕ್ಕಾಗಿ ಗುರುಗಳು ಹೇಳಿದ್ದನ್ನ ವಿರೋಧ ಮಾಡಿ ನಡಿಬಾರ್ದು. ಅಂದ್ರೆ ಬಹಳಷ್ಟು ಇದನ್ನ ಒಬ್ರು ಋಷಿಗಳಿದ್ರು. ಋಷಿಗಳ ಹತ್ರ ಒಂದು ಇಲಿ ಇತ್ತು. ಇಲಿ ಆ ಗುರುಗಳ ಹತ್ರ ಏನದು ಇಲಿ ಇತ್ತಲ್ಲ, ಗುರುಗಳ ಹತ್ರ ಅಲ್ಲೇ ಅಡ್ಡಾಡ್ತಿತ್ತು. ಒಂದು ಸಣ್ಣ ಇಲಿ ಇತ್ತು. ಅವಾಗ ಇಲಿ ಅಡ್ಡಾಡ್ಕೊಂತ ಒಂದ್ ಸ್ವಲ್ಪ ಮುಂದೆ ಹೋಗಿತ್ತು. ಹೋದಂತ ಸಂದರ್ಭದಲ್ಲಿ ಅವಾಗ ಒಂದು ಬೆಕ್ಕು ಇಲಿನ ಅಡ್ಡಾಡ್ಸ್ಕೊಂಡ್ ಹೊಂಟು. ಅವಾಗ ಇಲ್ಲಿ ಬೆನ್ನ ಹತ್ತಿದ್ ನೋಡಿ ಅವಾಗ ಆ ಇಲಿ ಓಡ್ಕೋತ್ ಬಂದು ಗುರುಗಳಿಗೆ ಹತ್ರ ಬರ್ತೈತಿ. ಗುರುಗಳಿಗೆ ನನ್ ಬೆಕ್ ಓಡಿಸ್ಕೊಂಡ್ ಬರಾಕತೈತಿ ನೋಡ್ರಿ ಅಂತ. ಅವಾಗ ಗುರುಗಳು ಏನ್ ಮಾಡ್ತಾರ ಅಂತಂದ್ರೆ, ಏನ್ ಮಾಡ್ಲಿ, ನನ್ನನ್ನು ಬೆಕ್ಕನ್ ಮಾಡ್ರಿ ಅಂತಂತಾರ. ಆಯ್ತಾ, ಇಲಿ ಇದ್ದಿದ್ ಏನಾಯ್ತು ಅಂತಂದ್ರೆ ಬೆಕ್ಕಾಯ್ತು. ಅವಾಗ ಮುಂದೆ ಒಂದ್ ಸ್ವಲ್ಪ ದಿನ ಆ ಬೆಕ್ಕನ್ನ ಒಂದ್ ನರಿ ಬೆನ್ನ ಹಚ್ಕೊಂಡು ಓಡಾಕತ್ತಿತ್ತು. ಅವಾಗ ಗುರುಗಳಿಗೆ ಹೇಳ್ತು, ಗುರುಗಳೇ ನನ್ನನ್ನ ನರಿ ಬೆನ್ನ ಹಚ್ಕೊಂಡ್ ಬರಾಕತ್ತೈತ್ರಿ, ನರಿ ನನ್ನನ್ನ ಕಾಡ್ಲಾಕತ್ತೈತ್ರಿ, ಅವಾಗ ಏನ್ ಮಾಡ್ಲಿ, ಆಯ್ತು ನನ್ನನ್ನ ನರಿ ಮಾಡ್ರಿ ಅಂತ. ಆಯ್ತು ನರಿ ಮಾಡಿದ್ರು. ಆಮೇಲೆ ಅವ್ರು ತಪಸ್ವಿಗಳಿರ್ತಾರ. ಒಂದಿನ ಏನಂದ್ರೆ, ನರಿ ಹೀಗೆ ಅಡ್ಡಾಡ್ಕೊಂಡು ಇರುವಂತ ಸಂದರ್ಭದಲ್ಲಿ ಒಂದ್ ಚಿರತೆ ಬೆನ್ನ ಹತ್ತು ನರಿ. ಅವಾಗ ಓಡ್ಕೋತ ಹೆದರ್ ಬಂದ್ ಗುರುಗಳ ಹತ್ರ ಬಂದ್ ನಿಂದಿರ್ತೈತಿ. ಆಯ್ತು ಏನಾಯ್ತು, ಈಗ ಒಂದ್ ಚಿರತೆ ಐತಲ್ರಿ ನನ್ ಬೆನ್ನ ಹತ್ತಕೈತೈತ್ರಿ, ನನ್ ಕಾಡ್ಲಾಕೈತೈತಿ. ಆಯ್ತು ನೀನ್ ಏನ್ ಮಾಡ್ಲಿ, ಈಗ ಚಿರತೆ ಮಾಡ್ರಿ. ಚಿರತೆ ಆಯ್ತು. ಮುಂದೆ ಹಂಗೆ ಒಂದ್ ಸ್ವಲ್ಪ ದಿನ ಆಗಿತ್ತು, ಒಂದು ಹುಲಿ ಬೆನ್ನ ಹತ್ತಿ. ಗುರುಗಳೇ ಹುಲಿ ಕಾಡ್ತಾ ಐತ್ರಿ, ಹುಲಿ ಬೆನ್ನ ಹತ್ತಕೈತೈತಿ, ಎಲ್ಲಿ ಇರೋ ಗುಡಿಸ್ತಾ ಇಲ್ಲ. ಆಯ್ತು ಈಗ ಏನ್ ಮಾಡೋಣ, ಹುಲಿ ಮಾಡ್ರಿ. ಆಯ್ತು ಹುಲಿ ಆಯ್ತು. ಹುಲಿ ಆದ್ಮೇಲೆ ಒಂದಿನ ಹಂಗೆ ಕಾಡಿನೊಳಗೆ ಅಡ್ಡಾಡ್ತಿರ್ಬೇಕಾದ್ರೆ ಒಂದು ಮದುವೆರದ ಆಣೆ ಬಂತು. ಆಣೆ ಎತ್ತೈತಿ ಉಗಿತ್ತು ಹುಲಿನ. ಅವಾಗ ಬಂದ್ ಗುರುಗಳ ಹತ್ರ ಹೇಳ್ತಿ, ಈ ರೀತಿ ಆಣೆ ತೊಂದ್ರೆ ಕೊಡಾಕೈತಿ, ಏನ್ ಮಾಡ್ಲಿ, ಆಣೆ ಮಾಡಿ. ಆಮೇಲೆ ಆಣೆಕ್ಕಿಂತ ಈ ಬಲಶಾಲಿ ಯಾವ್ದು ಸಿಂಹನೂ ಆಯ್ತು. ಅವಾಗ ಸಿಂಹಕ್ಕಂತು ಈ ಕಾಡಿನೊಳಗೆ ನನ್ನಷ್ಟು ಯಾರು ಬಲಶಾಲಿ ಇಲ್ಲ, ಆದ್ರೆ ಬಲಶಾಲಿ ಇರೋರು ಯಾರು, ಗುರುಗಳೇ ಬಲಶಾಲಿ ಇಲ್ಲ. ಅದಕ್ಕಾಗಿ ಗುರುಗಳೇ ಏನ್ ಮಾಡ್ಬೇಕು, ಅವ್ರನ್ನೇ ಇದನ್ ಮಾಡ್ಬಿಡ್ಬೇಕು. ಅವಾಗ ಹುಲಿ ಓಡ್ಕೋತ ಗುರುಗಳ ಹತ್ರ ಬರ್ತಿರ್ತೈತಿ. ಗುರುಗಳಿಗೆ ಗೊತ್ತಾಕೈತಿ ಇದ್ರ ಯಾವಾಗ್ಲೂ ನೀಚ ಬುದ್ಧಿ ಐತಿ ಅಂತ. ಗುರುಗಳು ಏನ್ ಮಾಡ್ತಾರ, ಹೊಳ್ಳಿ ಹುಲಿ ಇದ್ದಿದ್ ಮತ್ತೇನ್ ಮಾಡ್ತಾರೆ, ಇಲ್ಲೇ ಮಾಡ್ತಾರೆ. ಅಂದ್ರೆ ಗುರುಗಳ ಹತ್ರ ಎಲ್ಲಾ ಇರ್ತಾವ. ನಿಮ್ಮನ್ನ ಸಾಮಾನ್ಯರನ್ನ ಅಸಾಮಾನ್ಯರ ಮಣ್ಣಾಗಿ ಮಾಡುವಂತ ಶಕ್ತಿ ಇರ್ತೈತಿ, ಅಸಾಮಾನ್ಯರನ್ನ ಸಾಮಾನ್ಯರನ್ನಾಗಿ ಮಾಡೋ ಶಕ್ತಿ ಇರ್ತೈತಿ. ಅದಕ್ಕಾಗಿ ನಾವು ಗುರುಗಳು ಯಾವತ್ತೂ ವಿರೋಧ ಹಾಕೊಂಡ್ ನಡಿಬಾರ್ದು. ಈಗ ಒಬ್ಬೊಬ್ರು ಇರ್ತಾರೆ, ಸ್ವಲ್ಪ ಬೆಳೆದ್ರು ಅಂತಂದ್ರೆ ಯಾರು ಗುರುಗಳು, ನಮ್ಮ ಹತ್ರ ಸಾವಿರಾರು ಕೋಟಿ ಆಸ್ತಿ ಐತಿ, ಅವ್ರೇನ್ ಸಾಮಾನ್ಯರು ಅಂತ ಹಿಂಗ್ ತಿಳಿತಾರ. ಆದ್ರೆ ಹಂಗ್ ಮಾಡ್ಬಾರ್ದು. ಗುರುಗಳಲ್ಲಿ ಅದ್ಭುತವಾದ ಶಕ್ತಿ ಇರ್ತೈತಿ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಹಗಲನ್ನ ಇರುಳು ಮಾಡ್ಬೋದು. ಅಂದ್ರೆ ಅಷ್ಟು ಒಬ್ರು ಒಳ್ಳೆ ಗುರುಗಳು, ಅವ್ರ ಹತ್ರ ಎಲ್ಲಾ ಇರ್ತಾವ. ಭಕ್ತನ್ನ ಹೆಂಗ್ ಉದ್ಧಾರ ಮಾಡ್ಬೇಕನ್ನುವಂತಹ ವಿಚಾರಧಾರೆ ಗುರುಗಳಲ್ಲಿ ಇರ್ತೈತಿ. ಅದಕ್ಕಾಗಿ ನಾವು ಗುರುಗಳಿಗೆ ವಿಧೇಯರಾಗಿ ನಡಿಬೇಕು. ಒಂದು ಊರಲ್ಲಿ ಒಂದ್ ಚಲೋ ಗುಡಿ ಕಟ್ಸಿದ್ರು. ಒಬ್ಬ ಶ್ರೀಮಂತ ಬಹಳ ದೊಡ್ಡ ಗುಡಿ ಕಟ್ಸಿದ್ದ. ಅದ್ರೊಳಗೆ ಎಲ್ಲಾ ಬಂಗಾರದ ಮೂರ್ತಿ, ವಜ್ರ ವೈಢೂರ್ಯಗಳನ್ನ ತುಂಬಿ ಎಲ್ಲಾ ಇದನ್ ಮಾಡಿದ್ದ. ಒಂದ್ ಸರ್ತಿ ಕಳ್ಳ ಏನ್ ಮಾಡ್ಬಿಡ್ತಾನಂತಂದ್ರೆ ಅವನ್ನೆಲ್ಲ ಹೊತ್ಕೊಂಡು ಒಯ್ದು ಬಿಡ್ತಾನ. ಮೂರ್ತಿ ಒಂದೇ ಉಳಿತೈತಿ. ಅವಾಗ ಶ್ರೀಮಂತ ಮೊದ್ಲು ಹುಡುಕ್ಬೇಕು ಅಂತಂದ್ ವಿಚಾರ ಮಾಡ್ತಾನ. ಆಮೇಲೆ ಅವ್ನಿಗೆ ಏನ್ ಅನ್ಸ್ತೈತಿ ಅಂದ್ರ,
ದೇವ್ರ ಮೂರ್ತಿ ದೇವರೇ ಇದ್ದಾರು, ಆದ್ರೂ ದೇವ್ರ ಸಾಮಾನ್ಯ ಎಲ್ಲ ದೇವ್ರಿಗೆ ಹಾಕಿರುವಂತಹ ಬಂಗಾರ ಎಲ್ಲ ಒಯ್ದ್ರಲ್ಲ ಅಂತ ಮನಸ್ಸಿಗೆ ತಾಪ ಆಗ್ಬಿಡ್ತೈತಿ. ಅವಾಗ ಒಬ್ರು ಸಂತರು ಹೋಗಿರ್ತಾರ, ಅವ್ರು ಬಂದ್ ಹೇಳ್ತಾರು, ನೀನ್ ಏನ್ ದೇವನಿಗೆ ಹಾಕಿಲ್ಲಪ್ಪ, ದೇವ್ರು ಬಂಗಾರ ವಜ್ರ ರತ್ನ ಮುತ್ತು ಹವಳ ಇವು ಪ್ರಿಯನಲ್ಲ, ನಿನ್ ಒಳಗ್ ಏನ್ ಭಕ್ತಿ ಐತಲ್ಲ ಅದನ್ನ ಮೆಚ್ಕೊಂತಾನ, ಭಕ್ತಿಗೆ ಒಲಿತಾನ, ಭಕ್ತಿಗೆ ಹಾಡ್ತಾನ. ಅದಕ್ಕಾಗಿ ಭಕ್ತಿ ಇತ್ತಂದ್ರೆ ಎಲ್ಲ. ನೀನು ನನ್ನ ದೇವರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಆ ಸಂಪತ್ತು ಹಾಕಿ ಏನೇನೋ ಮಾಡಿ ದೇವನನ್ನ ಹೊಲ್ಸ್ಕೊಂತೀನಿ ಅಂತಂದ್ರೆ ಒಲೆಯಲ್ಲ. ಅದಕ್ಕಾಗಿ ಇನ್ನೊಂದು ಇದ್ರೊಳಗೆ ಹೇಳ್ತಾರೆ, ಒಬ್ಬ ಭಕ್ತ ದೇವಸ್ಥಾನಕ್ಕೆ ಒಳಗೆ ಹೋಗಿದ್ದಂತ ನಮಸ್ಕಾರ ಮಾಡ್ಲಿಕ್ಕೆ ದೇವ್ರಿಗೆ. ಹೊರಗೆ ಅವನ ತಲೆಗೆಲ್ಲ ಏನಿತ್ತು ಅಂತಂದ್ರೆ ಕೆರಹಿನ ಧ್ಯಾನ ಅಂತ, ಯಾರ್ಯಾರ ಚಪ್ಪಲಿ ಒಯ್ದಿದ್ದಾರೆ ಅಂತ. ಅದಕ್ಕಾಗಿ ಹಂಗಿರ್ಬಾರ್ದು, ದೇವನಿಗೆ ಸಮರ್ಪಿತ ಆಗಿಬಿಡ್ಬೇಕು. ಏನ್ ಆಕೈತಿ ಆಗ್ಲಿ ಎಲ್ಲ ದೇವನ್ ಗುರು ಎಲ್ಲ ಕಾಯ್ತಾನ ನಮ್ಮನ್ನ. ಅದೇ ಗುರುದೇವ ಅಂತ ಕರೀತಾರೆ. ಎಲ್ಲ ಅವ್ರ ಮೇಲೆ ಭಾರ ಹಾಕಿ ನಡೆದ್ರೆ ನಮ್ ಬದುಕು ಪರಿಶುದ್ಧ ಆಕೈತಿ, ಪಾವನ ಆಕೈತಿ. ಅದಕ್ಕಾಗಿ 12ನೇ ಶತಮಾನದೊಳಗೆ ಎಲ್ಲಿ ದೂರದಿಂದ ಎಲ್ಲ ಶರಣರು ಬಂದ್ರು. ಎಷ್ಟು ಅದೊಂದು ಹೆಂಗಾಗಿತ್ತು ಅಂತಂದ್ರೆ ಅದನ್ನ ಹೇಳಲಿಕ್ಕೆ ಆಗಲ್ಲ, ಅಂತ ಒಂದು ವೈಭವನ್ನ ತುಂಬಿತ್ತು. ಸೊಲ್ಲಾಪುರದೊಳಗೆ ಸಿದ್ದರಾಮೇಶ್ವರರು ಏನ್ ಮಾಡಿದ್ರು ಅಂತಂದ್ರೆ ಕೆರೆಯನ್ನ ಕಟ್ಟಿಸಿದ್ರು. ಕೆರೆಯನ್ನ ಕಟ್ಟಿಸಿ ನಾನು ಎಂತ ದೊಡ್ಡ ಸಾಧನೆ ಮಾಡಿನಿ ಅಂತ ಜಯಘೋಷವನ್ನು ಹಾಕೊಳ್ತಾ ಇದ್ರು. ಅವಾಗ ಅಲ್ಲಂ ಪ್ರಭುದೇವ್ರು ಹೇಳ್ತಾರೆ, ಕೆರೆ ಕಟ್ಟಿಸಿ ಜಯಘೋಷ ಎಲ್ಲ ಅದ್ರೊಳಗೆ ಮುಳುಗಿ ಬಿಟ್ಟಿಯಲ್ಲಪ್ಪ. ಅವಾಗ ಹೇಳ್ತಾರೆ, ಬಾಹ್ಯವಾದ ಕೆರೆಯನ್ನ ಕಟ್ಟಿ ಒಳಗೊಂದು ಕೆರೆ ಕಟ್ಟು, ಅದ್ರೊಳಗೆ ಪರಮಾಮೃತ ಅನ್ನುವಂತಹ ಒಂದು ಒಡ್ಡನ್ನ ಹಾಕಿ ಒಳಗೆ ಭಕ್ತಿ ರಸ ಅನ್ನುವಂತಹ ಅಮೃತವನ್ನ ತುಂಬು. ಅವಾಗ ಏನಂತಂದ್ರೆ ಗುಹೇಶ್ವರ ಆ ದೇವ ಒಲಿತಾನೆ. ಅದಕ್ಕಾಗಿ ನೀನ್ ಬರೀ ಒಂದ್ ಕೆರೆ ಕಟ್ಟಿದಕ್ಕೆ ಏನ್ ಮಾಡಕೈತಿ, ಇಡೀ ನಾನೇ ಶ್ರೇಷ್ಠ ಅಂತ ಅನ್ಕೊಳಕೈತಿ. ಬಸವಣ್ಣವ್ರು ಕಲ್ಯಾಣ ಪಟ್ಟಣವನ್ನ ಕಟ್ಟ್ಯಾರ, ಒಂದ್ ಸರ್ತಿ ನೋಡು ಬಾ ಅಲ್ಲಿ ಅಂತ ಅಂತಾರ. ಹೌದಾ ಅಂತಾರ. ಇಬ್ಬರು ಸೇರಿ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಈ ಕಲ್ಯಾಣವನ್ನು ನೋಡ್ತಾರ. ನೋಡಿ ಸಿದ್ದರಾಮೇಶ್ವರಿಗೆ ಏನಪ್ಪ ಎಂತ ಭಕ್ತಿಯ ಬೀಡನ್ನ ನಿರ್ಮಾಣ ಮಾಡ್ಯಾರ. ನಾವ್ ಒಂದ್ ಕೆರೆ ಕಟ್ಟಿದಕ್ಕ ಎಷ್ಟು ಜಯಘೋಷ ಎಲ್ಲ ಹಾಕೊಳಕತ್ತೀವಿ. ಬಸವಣ್ಣವ್ರು ಇಷ್ಟೆಲ್ಲ ಅದ್ಭುತವಾದಂತಹ ಯಾರಿಗೆ ಆಗ್ಲಾರದಂತಹ ಒಂದು ಸಂಪತ್ತನ್ನೇ ಇಟ್ಬಿಟ್ಟಾರ, ಒಂದು ಸಮೃದ್ಧಿಯನ್ನೇ ತಂದಾರಲ್ಲ, ಎಂತ ನಿರ್ಮಾಣ ಮಾಡ್ಯಾರು. ಎಲ್ಲರೂ ಎಷ್ಟು ಹಾಡ್ಕೋತ ಎಷ್ಟು ಆನಂದವಾಗಿ ನಕ್ಕೊಂತದಾರಲ್ಲ. ಅವಾಗ ಬಸವಣ್ಣವ್ರ ಮಹಾಮಣಿ ಕಡೆ ಬರ್ತಾರೆ. ಅಂದ್ರೆ ಬಸವಣ್ಣವ್ರಿಗೊಂದು ವಿಚಾರ ಇತ್ತು, ಲಿಂಗ ಪೂಜೆಕ್ಕಿಂತ ಜಂಗಮ ಅಂದ್ರೆ ಬಂದಂತಹ ಭಕ್ತರೇ ಶ್ರೇಷ್ಠ ಅನ್ನುವಂತಹ ವಿಚಾರಧಾರೆ ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅವಾಗ ಎಲ್ಲಾ ಶರಣರು ಅವ್ರೇನು ಅಲ್ಲಂ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರರು ಬರ್ತಿರ್ತಾರೆ. ಮಹಾದ್ವಾರದಲ್ಲಿ ಮಹಾಮಣಿಯ ಮಹಾಬಾಗಿಲಲ್ಲಿ ಹಡಪದ ಅಪ್ಪಣ್ಣವ್ರು ನಿಂತಿರ್ತಾರೆ. ನೋಡ್ತಾರ ದಿವ್ಯವಾದಂತಹ ತೇಜೋಮೂರ್ತಿಗಳನ್ನ ನೋಡಿ, ಆ ಒಂದು ಅವ್ರ ಕಂಗಳಲ್ಲಿ ಕಾಂತಿಯನ್ನು ನೋಡಿ ಒಳಗೆ ಬಂದು ಅವ್ರು ಬರೋ ತಡ ಎಲ್ಲ ಮೊದಲು ಬರ್ತಾರೆ. ಬಂದು ಬಸವಣ್ಣವ್ರಿಗೆ ಹೇಳ್ತಾರೆ. ಬಸವಣ್ಣವ್ರು ಅದೇ ಏನ್ ಕುಂತಿರ್ತಾರೆ ಅಂದ್ರೆ ಲಿಂಗ ಪೂಜೆ ಒಳಗೆ ಕುಂತಿರ್ತಾರೆ. ದೇವದೇವ ಮಹಾಪ್ರಸಾದ, ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆಯಿಲ್ಲ, ನುಡಿಯಲ್ಲಿ ಕಡೆ ಇಲ್ಲ, ಇದೆಂತಹ ಸುಳುವು ಇದೆಂತಹ ನಿಲುವು, ಮರುಳಿಲ್ಲದ ಮರುಳು, ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಬರುಗಿ ಸೋಜಿಗೆ ಬಸವಯ್ಯ. ಸಾಕ್ಷಾತ್ ದೇವರೇ ಬರಕತ್ತೇನಪ್ಪ. ನಡೆಯೊಳಗ ಕಡೆ ಇಲ್ಲ, ನುಡಿಯೊಳಗ ಗತಿ ಇಲ್ಲ, ಏನದ್ ಎಂತ ಕಡೆ ಎಂತ ಕಾಂತಿ, ಎಂತ ಸಾಕ್ಷಾತ್ ದೇವರೇ ಮ್ಯಾಲಿಂದ ಇಳಿದು ಬರುವಂಗ ಆ ರೀತಿ ಇಬ್ರು ಚೈತನ್ಯ ಮೂರ್ತಿಗಳು ಬರಾಕತ್ತಾರಪ್ಪ ಅಂತ ಬಸವಣ್ಣವ್ರಿಗೆ ಹಡಪದಪ್ಪನವ್ರು ತಿಳಿಸ್ತಾರೆ. ಅವಾಗ ಬಸವಣ್ಣವ್ರು ಅದೇ ಲಿಂಗ ಪೂಜೆ ಕುಂತಿದ್ರಲ್ಲ, ಅವ್ರಿಗೆ ಮತ್ತೊಂದು ವಿಚಾರ ಹೊಂದಿತ್ತು. ಅವಾಗ ಹೇಳ್ತಾರೆ, ಕಾಯದ ಕೈಯಲ್ಲಿ ಕರಸ್ಥಲ, ಪ್ರಾಣದ ಕೈಯಲ್ಲಿ ಜಂಗಮಸ್ಥಲ, ಈ ಉಭಯ ಭಾವ ಶಿವಲಿಂಗಾರ್ಚನೆ. ಕಾಯ ಭಕ್ತ, ಕಾಯ ಏನಂತಂದ್ರೆ ಭಕ್ತ ಆಗ್ಯಾನು, ಪ್ರಾಣ ಏನಾಗಿತ್ತಂದ್ರೆ ಒಳಗಿರೋ ಪ್ರಾಣ ಜಂಗಮ ಆಗೈತಿ. ಯಾವುದು ಕಿರಿದನ್ಲಿ ಯಾವುದು ಹಿರಿದನ್ಲಿ, ಕೂಡಲ ಸಂಗಣ ಶರಣರು ಬಂದರೆ ಉಪಚಾರಕ್ಕೆ ಎಂಬಿಲ್ಲ ಕರುಣದಿಂದ ಬರಹೇಳ ಅಪ್ಪಣ್ಣ. ಶರಣರ ಮನಿ ಐತಿ, ಅವ್ರದೇ ಮನಿ ಐತಿ. ಅವ್ರಿಗೆ ಅವ್ರ ಮನಿಗೆ ಅವ್ರು ಬರ್ಲಿಕ್ಕೆ ನಾವೇ ಕರ್ಲಿಕ್ಕೆ ಯಾರು? ಅವ್ರದೇ ಮನಿ ಐತಿ, ಅವ್ರು ಬರ್ಲಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಅವ್ರದೇ ಮನಿ ಐತಪ್ಪ, ಅವ್ರದೇ ಎಲ್ಲ ಇದು, ಅವರೇ ಕೊಟ್ಟಿದ್ದು ಸಕಲ ಸಂಪತ್ತನ್ನ. ಅವಾಗ ಏನ್ ಬಸವಣ್ಣವ್ರು ಹೇಳಿರೋ ಮಾತನ್ನ ಹೋಗಿ ಬಸವಣ್ಣವ್ರು ಈ ರೀತಿ ಮಣ ಒಂದಾಗಿ ತನು ಒಂದಾಗಿ ಬೆರೆಸಿದ ಬಳಿಕ ಕರೆಯಲ್ಲಿ ಕಿಂಬುಂಟೆ ಶರಣರು ತಮ್ಮನಿಗೆ ತಾವು ಬರ್ರಿ ಅಂತ ಬಸವಣ್ಣವರು ಆದೇಶ ಮಾಡಿರಪ್ಪ ಅಂತ ಅಲ್ಲಂ ಪ್ರಭುದೇವರಿಗೆ ಸಿದ್ದರಾಮೇಶ್ವರಿಗೆ ಹೇಳ್ತಾರೆ. ಅವಾಗ ಅಲ್ಲಂ ಪ್ರಭುದೇವ್ರು ಹೇಳ್ತಾರೆ, ನಾವು ಬಂದೀವಿ ಅಂತಂದ್ರು ಬರ್ಲೂ ಇಲ್ಲ, ಬಂದ್ ನಮಸ್ಕಾರ ಮಾಡ್ಲಿಲ್ಲ ಅಂತ, ಹಂಗಾದ್ರೆ ನಾವು ಬರಲ್ಲ ಅಂತ ಅಲ್ಲಂ ಪ್ರಭುದೇವ್ರು ಸಿದ್ದರಾಮೇಶ್ವರ್ ವಾಪಸ್ ಕಲ್ಯಾಣದ ಮತ್ ಮಹಾದ್ವಾರಕ್ಕೆ ಬಂದು ನಿಂತು ಬಿಡ್ತಾರೆ. ಅವಾಗ ಮತ್ತು ಓಡ್ಕೋತ ಒಳಗೆ ಬಂದು
ಬಂದವರು ಅಲ್ಲಂಪ್ರಭು ದೇವ್ರು ಸಿದ್ದರಾಮೇಶ್ವರ ಅದಾರ್ರಿ ಅಂತ ಚನ್ನ ಬಸವಣ್ಣವ್ರು ತಿಳಿಸ್ತಾರೆ. ಚನ್ನ ಬಸವಣ್ಣವ್ರು ಒಳಗ್ ಬಂದ್ ಹೇಳ್ತಾರೆ, ಅಲ್ಲ ಬಸವಣ್ಣವ್ರಿ ಕಣ್ಣು ಅರಿಯದಿದ್ರು ಕಣ್ಣಿಗೆ ತಿಳಿಲ್ಲ ಅಂತಂದ್ರು ಕರುಳರಿ ಅರಿಬೇಕಿಲ್ಲ, ಕಣ್ಣು ಅರಿಯದಿದ್ದರು ಕರುಳು ಅರಿಯಬೇಕಲ್ಲವೇ ಸಂಗನ ಬಸವಣ್ಣ. ಬಂದವರು ಬಾಗಿಲು ಬಂದ್ ನಿಂತವ್ರು ಅಲ್ಲಂಪ್ರಭು ದೇವರು ಸಿದ್ದರಾಮೇಶ್ವರ ಅದಾರು. ಒಂದ್ ವೇಳೆ ದಿಗ್ಭ್ರಾಂತ ಆಗಿ ಬಸವಣ್ಣವ್ರು ಬರೋಬ್ಬರೊಟ್ಟಿಗೆ ಅವರೆಲ್ಲ ಮನೆಯನ್ನು ದಾಟಿ ಒಂದ್ ಸ್ವಲ್ಪ ಮುಂದೆ ಹೋಗಿರ್ತಾರೆ. ಅವಾಗ ಬಸವಣ್ಣವರು ವಿಚಾರ ಮಾಡ್ತಾರೆ, ಎಲ್ಲಾ ವಾದ್ಯಗಳನ್ನ ಸಮೇತ ತಗೊಂತಾರೆ. ಎಲ್ಲಾ ಅಷ್ಟು ವಿಜೃಂಭಣೆಯನ್ನು ಕರ್ಕೊಂಡ್ ಹೋಗ್ಬೇಕಲ್ಲ, ವಾದ್ಯಗಳ ಸಮೇತ ಹೋಗಿ ಇನ್ನೇವಿ ಕೆಮ್ಮಣಿ ಕೆಟ್ಟೆನು ಶರಣರು ಬಂದು ಬಾಗಿಲು ಮುಂದೆ ನಿಂತಿರಲು ನಾನು ಅವ್ರನ್ನ ಎದ್ದು ವಂದನೆ ಮಾಡಿ ಒಳಗ್ ಕರಿಲಿಕ್ಕೆ ಆಗ್ಲಿಲ್ಲಲ್ಲ, ನನ್ನಿಂದ ತಪ್ಪಾಯ್ತಲ್ಲ ಅಂತ ಬಸವಣ್ಣವ್ರು ನೊಂದ್ಕೊಂತ ಹೊಡ್ತಾರ. ಹೊರಡಿ ಏನ ಕಲ್ಯಾಣದ ಮಹಾದ್ವಾರ ಇರ್ತೈತಲ್ಲ ಅಲ್ಲಿಗೆ ಬಂದು ಬಸವಣ್ಣವ್ರೆಲ್ಲ ಅಷ್ಟು ವಾದ್ಯಗಳ ಸಮೇತವಾಗಿ ಬಸವಣ್ಣವ್ರು ಸಾಷ್ಟಾಂಗ ಹಾಕಿ ಹೇಳ್ತಾರೆ, ಕಂಡಡೆ ಕಡು ಸುಖವಿನಗಯ್ಯ, ಕಾಣದಿದ್ದಡೆ ಅವಸ್ಥೆ ನೋಡಯ್ಯ, ತವಕದ ಸ್ನೇಹ ದರ್ಶನದಲ್ಲಿ ತರಹರವಾಯಿತು. ನಿಮ್ಮ ಕಂಡು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಪದವಿಯ ಪಡೆದಂತಾಯಿತು. ಇಲ್ಲಿ 4 ಹೇಳ್ತಾರೆ, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ, ಇವು 4 ರೀತಿ ಪದವಿಗಳು. ಅಂದ್ರೆ ಒಂದ್ ಹೇಳ್ತಾರೆ ಸಾಲೋಕ್ಯ, ಒಂದೇ ಲೋಕದೊಳಗದೀವ್ರಿ ನಾವು, ಅವರು ಒಂದೇ ಊರಾಗಿದ್ದೀವ್ರಿ, ಈ ಬಾಲ್ಕಿ ಒಂದೇ ಊರು, ನಾವು ಅವರು ಒಂದೇ ಊರಾಗಿದ್ದೀವ್ರಿ ಸಾಲೋಕ್ಯ. ಸಾಮೀಪ್ಯ, ನಾವು ಅವ್ರು ಏನಿದೀವಿ ಅಂದ್ರೆ ಅಕ್ಕಪಕ್ಕ ಮನೆಯಾಗಿದ್ದೀವ್ರಿ, ಸಮೀಪ ಇದೀವ್ರಿ, ಅಲ್ಲೇ ಮಗ್ಗಲ್ ಮಣಿನೇ ನಮ್ಗೆ ಬಾಜು ಮನಿ, ಸಾಮೀಪ್ಯ. ಸಾರೂಪ್ಯ ಅಂತಂದ್ರೆ ನಾವು ಅವರು ಒಂದೇ ಮನೆಯಾಗಿದ್ದೀವ್ರಿ, ಇದು ಒಂದೇ ಇಬ್ರು ಒಂದೇ ಮನೆಯಾಗಿದ್ರು. ಸಾಯುಜ್ಯ ಅಂತಂದ್ರೆ ಹಾಲೊಳಗೆ ಹಾಲು ಬೆರೆಸಿದಾಗ ಬೆರೆಸ್ಕೊಂಡಿರೋದು, ಅದು ಸಾಯುಜ್ಯ ಪದವಿ. ಅದಕ್ಕಾಗಿ ಪ್ರಭುದೇವ ನಿಮ್ಮೊಳಗೆ ನಾವು ಹಾಲು ಬೆರ್ತಂಗ್ ಬೆರಿತೀವಪ್ಪ, ಬಾ ಕಲ್ಯಾಣಕ್ಕಂತ ಮಹಾಮನೆಗೆ ಬಾ ಅಂತ ಕರಿಲಿಕ್ಕೆ ಹತ್ತಾರೆ. ಅವಾಗ ಅಲ್ಲಂ ಪ್ರಭುದೇವ್ರು ಅಂತಾರೆ, ನಾವು ಬಂದೀವಿ ಅಂತಂದ್ರು ನೀನ್ ಬರ್ಲಿಲ್ಲಲ್ಲಪ್ಪ ಯಾಕೆ ಅಂತ ಅಲ್ಲಂ ಪ್ರಭುದೇವ್ರು ಒಂದ್ ಸ್ವಲ್ಪ ನೋವಿನ ಮನಸ್ಸಿನಿಂದ ಕೇಳ್ಕೊಂತಾರೆ. ಅವಾಗ ಬಸವಣ್ಣವ್ರು ಹೇಳ್ತಾರೆ, ಏನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೈರನಿಗೆ ಲೆಕ್ಕವಿಲ್ಲಯ್ಯ, ಇನ್ನು ತಪ್ಪಿನ ಅಂದ್ರೆ ನಿಮ್ ಪಾದವೇ ಗತಿ ಕೂಡಲ್ಲ ಸಂಗಮದೇವ, ಇನ್ನು ತಪ್ಪಲ್ಲ ನಿಮೇ ಎಲ್ಲ. ಅದಕ್ಕಾಗಿ ನನ್ನ ಚಿತ್ತ ಅತ್ತಿ ಹಣ್ಣು ಐತ್ರಪ್ಪ, ನೀವು ಅದಕ್ಕಾಗಿ ನೀವ್ ಏನ್ ಮಾಡ್ರಿ, ಕರುಣಿಸ್ರಿ, ನನಗೆ ಕರುಣಿಸಿ ನೀವ್ ಎಲ್ಲಿ ಬರ್ರಿ, ಮಹಾಮನೆಗೆ ಬರ್ರಿ. ಅದಕ್ಕಾಗಿ ಬಸವಣ್ಣವ್ರು ಸಾಷ್ಟಾಂಗ ಹಾಕಿ ಪರಿಪರಿಯಾಗಿ ಕೇಳ್ಕೊಂತಾರೆ. ಅವಾಗ ಚನ್ನ ಬಸವಣ್ಣವ್ರು ಒಂದ್ ಮಾತು ಹೇಳ್ತಾರೆ, ಕುಳಿತವ್ರು ಎಂದರೆ ಎಡುತ್ತಾರನ್ನು ಎಡುವಲ್ಲ, ನಡೆಯುವವರು ಎಡುವವರಲ್ಲದೆ ಕುಳಿತವರು ಎಡುವರು ಎಂದರೆ ಕುಂತವ್ರು ಎಂದರೆ ಎಡುತ್ತಾರೆ, ಕುಂತಲ್ಲಿ ಇರ್ತಾರವ್ರು. ಅದಕ್ಕಾಗಿ ಬಸವಣ್ಣ ನಡೆಯುವಂತಹ ಒಂದು ಕ್ರಿಯೆಯನ್ನ ಮಾಡುವಂತಹ ಒಬ್ಬ ಜಂಗಮ ಜೀವಿ ಅದಾನು. ಅದಕ್ಕಾಗಿ ನಡೆಯುವ ಸಮಯದೊಳಗೆ ಎಲ್ಲರೂ ಒಂದ್ ಸ್ವಲ್ಪ ಎಡ್ರ ಹಾಕಿರ್ತಾವ. ಅದಕ್ಕಾಗಿ ನೀವು ಇದನ್ನ ಮನಸ್ಸಿಗೆ ಹಚ್ಕೋಬಾರ್ದು, ಕ್ಷಮ ಮಾಡ್ಬೇಕು, ಬರ್ಬೇಕು ಅಂತಂದಾಗ ಅವಾಗ ಅಲ್ಲಂ ಪ್ರಭುದೇವರು ಖುಷಿಯಾಗಿ ಒಂದು ಇದನ್ನ ಹೇಳ್ತಾರೆ, ಏನಂತಂದ್ರೆ ಬಸವಣ್ಣನ ಮನೆ ಹೆಂಗಂತಂದ್ರೆ ಅದು ಕೈಲಾಸ ಇದ್ದಂಗ. ಅದಕ್ಕೆ ಹೇಳ್ತಾರಲ್ಲ, ಬ್ರಹ್ಮವನ್ನು ನುಡಿದು ಭ್ರಮಿತನಾದಿನಯ್ಯ, ಶೂನ್ಯವನ್ನು ನುಡಿದು ಸುಖ ದುಃಖಕ್ಕೆ ಗುರಿಯಾದಿನಯ್ಯ. ಆಮೇಲೆ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ, ಗುಹೇಶ್ವರ ನಿಮ್ಮ ಶರಣ, ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದಿನಯ್ಯ ಅಂತಂದ್ರೆ ನಾನು ಇಲ್ಲಿವರೆಗೆ ಬ್ರಹ್ಮದ ಮಾತಾಡ್ತಿದ್ನಿ, ಭ್ರಮಿತಕ್ಕೊಳಗಾಗಿದ್ನಿ, ಶೂನ್ಯದ ಬಗ್ಗೆ ಹೇಳ್ತಿದ್ನಿ, ಸುಖ ದುಃಖಕ್ಕೊಳಗಾಗಿದ್ನಿ, ಅದ್ವೈತವನ್ನು ನುಡಿದು ಅಹಂಕಾರಿಯಾಗಿದ್ನ, ಅದು ಇದು ಹೊಸ ಜ್ಞಾನವನ್ನ ಮಂಡಿಸ್ತಿದ್ನಿ, ನನ್ನೊಳಗೂ ಅಹಂಕಾರ ಇತ್ತು. ಆದ್ರೆ ಈಗೇನ್ ಬಸವಣ್ಣನ ಸಾನ್ನಿಧ್ಯ ಸಿಕ್ತಲ್ಲ, ನಾನು ಸದ್ಭಕ್ತನಾದ್ನಿ, ನಾನು ಭಕ್ತನಾದ್ನಿ, ಎಲ್ಲವನ್ನ ಸ್ಥಳವನ್ನ ಮೀರುವಂತ ಅಲ್ಲಮ್ಮ ಪ್ರಭುದೇವರು ನಾನು ಸದ್ಭಕ್ತನ ಸಂಪರ್ಕದಿಂದ, ಬಸವಣ್ಣವರ ಸಂಪರ್ಕದಿಂದ ನಾನು ಭಕ್ತನಾದಿನಿ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಬಸವಣ್ಣವ್ರ ಮೇಲೆ ಭಕ್ತಿ ಇತ್ತು. ಅವಾಗ ಸಿದ್ದರಾಮೇಶ್ವರು ಎಲ್ಲಾ ಸೇರಿ ಹೋಗಿ ಸಿದ್ದರಾಮೇಶ್ವರು ಹೇಳ್ತಾರೆ, ಸಂಗಣ ಬಸವಣ್ಣ ಬಂದು ಮರ್ತ್ಯಲೋಕದಲ್ಲಿ ಮಹಾಮನೆಯ ಕಟ್ಟಿದಡೆ. ಮರ್ತ್ಯಲೋಕ ಎಲ್ಲ ಏನಾಯ್ತು ಅಂದ್ರೆ ಭಕ್ತಿ ಸಾಮ್ರಾಜ್ಯ ಆಯ್ತಂತ. ಎಲ್ಲರೂ ಎಂತೆಂತ ಸಾಮ್ರಾಜ್ಯ ಕಟ್ತಿದ್ರು ಅಂತಂದ್ರೆ ಸಾವಿರಾರು ಎಕರೆ ಆಸ್ತಿ ಉಳ್ಳಂತ ಸಾಮ್ರಾಜ್ಯವನ್ನು ಕಟ್ತಿದ್ರು, ಅಂದ್ರೆ ವಜ್ರ ವೈಡೂರ್ಯ ಉಳ್ಳಂತ ಅರಮನೆಗಳನ್ನ ಕಟ್ತಿದ್ರು, ಅಂತ ಸಾಮ್ರಾಜ್ಯ ಇರ್ತಿತ್ತು. ಆದ್ರೆ ಬಸವಣ್ಣ ಕಟ್ಟಿರುವಂತ ಸಾಮ್ರಾಜ್ಯ ಎಂತದಿತ್ತಂದ್ರೆ ಭಕ್ತಿ ಸಾಮ್ರಾಜ್ಯ ಆಗಿತ್ತಂತ. ಆ ಮಹಾಮನೆಯ ತೆಲವಾಗಿ ಹೊಕ್ಕವರೆಲ್ಲ ನಿಜಲಿಂಗದ ಪದವಿಯ ಪಡೆದರು ಅಂತ ಹೇಳ್ತಾರೆ. ನಿಜಲಿಂಗದ ಪದವಿಯನ್ನ ಪಡಿತಾರೆ. ಯಾರ ಮನೆಯೊಳಗ ತಲೆಬಾಗಿ ಬರ್ತಾರಲ್ಲ ಅವರೆಲ್ಲ ನಿಜಲಿಂಗ ಪದವಿಯ ಪಡೆದರು. ನಾನು ಆ ಗ್ರಹವನ್ನ ನೋಡ್ಬೇಕಂತಂದು ಬಹಳಷ್ಟು ದಿನ ಹಂಬಲಿಸಿದ್ನಿ ಕಾಣ ಸಂಗಣ ಬಸವಣ್ಣ. ನಾನು ಈ ಮಣಿ ನೋಡ್ಬೇಕಂತ ಹಂಬಲ ಆಯ್ತು, ಬರುವಂತ ದಾರಿ ತುಂಬಾ ಎಲ್ಲ ಅದನ್ನ ಕಾಣ್ಬೇಕಂತ ಉತ್ಸುಕ ಆಯ್ತು ಅಂತ ಹೇಳ್ತಾರೆ.
ಅದಕ್ಕಾಗಿ ಆಯ್ತಾಯ್ತು ಇನ್ನೊಂದು ಐತಿ ಆಯ್ತು ಇನ್ನೊಂದು 2-3 ನಿಮಿಷ ಆಯ್ತು ಸುಮ್ಕೊಂಡ್ರಪ್ಪ ಆ ಮನೆಯನ್ನ ನೋಡಿ ಹೇಳ್ತಾರೆ ಅಲ್ಲಂ ಪ್ರಭುದೇವರು ಬಸವಣ್ಣ ಹಿಂಗಂತಂದ್ರೆ ಸತಿಯ ಕಂಡು ವೃತ್ತಿಯಾದ ಬಸವಣ್ಣ, ವೃತ್ತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಬಹುಗೆಟ್ಟನಯ್ಯ ಬಸವಣ್ಣ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಬಾಲ ಬ್ರಹ್ಮಚಾರಿ ಯಾರಂತಂದ್ರೆ ಸಂಗನ ಬಸವಣ್ಣ ಅಂತ ಹೇಳ್ತಾರೆ. ಅಂದ್ರೆ ಆ ಸತಿಯನ್ನ ಕಂಡ್ರು ಅಲ್ಲಿ ಏನಿತ್ತಂದ್ರೆ ಜಗಳ ಇಲ್ಲ, ಏನಂತಂದ್ರೆ ಅನ್ಯೋನ್ಯ ಭಾವ ಇತ್ತು. ಬಂದವರಿಗೆ ಪ್ರಸಾದ ವ್ಯವಸ್ಥೆಯನ್ನ ನಿಲಂಬನೆ ಮಾಡ್ತಿದ್ರು, ಬಸವಣ್ಣವ್ರಿಗೆ ಅವ್ರಿಗೆ ಏನ್ ಬೇಕು ತರುವಂತ ವ್ಯವಸ್ಥೆಯನ್ನ ಮಾಡ್ತಿದ್ರು. ಅಂತ ಒಂದು ರಾಜ್ಯವನ್ನ ಕಟ್ಟಿದವರು ಬಸವಣ್ಣವರು. ಅದಕ್ಕಾಗಿ ಇವತ್ತು ಈ ಮಹಾಮನೆಯಲ್ಲಿ ನಮ್ಮ ತಾಯಿಯವರು ಬಹಳ ಚಲೋ, ಮುನ್ನಾಳೆ ಅವರು ಈ ಮಹಾಮನೆಯವರು ಬಹಳ ಚಲೋ ವ್ಯವಸ್ಥೆ ಮಾಡಿದ್ರು. ಅದಕ್ಕಾಗಿ ಅಪ್ಪ ಅವ್ರದ್ದು ಉದ್ದೇಶ ಏನು ಕಿವಿ ಹಂಗ್ಯಾಳ ಇವೆಲ್ಲ ಈಗಿನ ಪರಗೊಳೆ ಕರೆಯವ ಕೇಳೇ ಕೊಟ್ಟಿಲ್ಲ ಇವತ್ತು. ಏ ಸುಮ್ ಕೊಡ್ತಿಲ್ಲ. ಆಯ್ತಾಯ್ತು ಆಯ್ತೇನೆ 2 ನಿಮಿಷ ಅದಕ್ಕಾಗಿ ಆಡ್ಲಿ ತೋರ್ಸು ಆಯ್ತು. ಬಾಡಿಗೆಲ್ಲ ನಾವೇನು ವಿಚಾರಗಳನ್ನ ಮಾಡಿರ್ತೀವಲ್ಲ ಅವು ಒಳ್ಳೆ ನೀವು ಹಾಡಿರಲ್ಲ ಅದು ಮೆಚ್ಕೊಂತಾವ. ನೀವ್ ಏನ್ ಮಾಡ್ತಿರಲ್ಲ ಅಲ್ಲಿ ಅದು ನೆಲೆಸ್ತೈತೆ. ಈಗ ಒಂದ್ ಕರ್ಪೂರ ಡಬ್ಬಿ ನೋಡ್ತಿರಲ್ಲ, ಆ ಡಬ್ಬಿ ಒಳಗ್ ಕರ್ಪೂರ ಖಾಲಿ ಆದ್ರೂ ವಾಸನೆ ಹಂಗೆ ಇರ್ತೈತಿ. ವಾಸನೆ ನೋಡ್ರಿ ನೀವು, ಕರ್ಪೂರ ಹಂಗೆ ಇರ್ತೈತಿ. ಅದೇ ರೀತಿಯಾಗಿ ಚಿಂತನೆಗಳು ಮನೆಯಾಗ ಅದು ಅಂದ್ರೆ ಒಳ್ಳೆ ವಿಚಾರಗಳು ಮನೆಯೊಳಗ್ ನೆಲೆಸ್ತಾವ. ಅವು ಏನಂತಂದ್ರೆ ಗಾಡಿ ಎಲ್ಲ ಮೆಚ್ಕೊಂತಾವ, ಅದೇ ವಾಸನೆ ಬೀರ್ತೈತಿ. ಅದೇ ಪಾಸಿಟಿವ್ ಏನು ವಿಚಾರಗಳು ಇರ್ತಾವಲ್ಲ ಅಲ್ಲಿ ನೆಲೆಸ್ತಾವ. ಮತ್ತೇನ್ರೆ ಬಾಳ ಮನಸ್ಸು ತಾಪ ಹಾಕಿತ್ತಂದ್ರ ಮತ್ತು ಈ ರೀತಿ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ನಾವ್ ಎಷ್ಟು ಅದನ್ನ ಪಸರಿಸ್ತೀವಲ್ಲ, ನೀವೇ ಮನ್ಯಾಗ ಕುಂತಾಗ ಒಬ್ಬೊಬ್ಬರೇ ಇದ್ದಾಗ 108 ನಾಮಾವಳಿ ಓದೋದು, ಏನ್ರ ಒಂದು ವಚನಗಳನ್ನ ಓದೋದು ಪಠಿಸಿದ್ರೆ ಅದೇನಕ್ಕಂದ್ರೆ ಎಲ್ಲ ಅದೇ ಸುಗಂಧ ಅನ್ನುವಂತಹದ್ದು ಹರಗುಂತತಿ. ಅವೇ ಏನಂತಂದ್ರೆ ಎಲ್ಲ ಇಲ್ಲೆಲ್ಲ ಸುತ್ತಾಡ್ತಾವ. ಅದಕ್ಕಾಗಿ ನಾವ್ ಏನ್ ವಿಚಾರ ಮಾಡ್ತೀವಲ್ಲ ಅವು ಸುತ್ತಾವ. ಅದಕ್ಕಾಗಿ ನೀವು ಇಲ್ಲಿ ಇವತ್ತು ಮನೆಯಲ್ಲಿ ಬಹಳ ಒಳ್ಳೆ ರೀತಿಯಿಂದ ವ್ಯವಸ್ಥೆ ಮಾಡಿದ್ದೀರಿ. ಅದಕ್ಕಾಗಿ ಗೊದ್ದಾಳೆ ಅವರು ಎಲ್ಲ ಈ ಮನೆಯಲ್ಲಿ ಬಸವಾದಿ ಪ್ರಮುಖರು 770 ಅಮರ ಗಣಗಳ ಕೃಪೆ ಆಗಲಿ. ಸದಾಕಾಲ ನೆಮ್ಮದಿ, ಆರೋಗ್ಯ, ಆಯುಷ್ಯ, ಭಾಗ್ಯ ಸದಾಕಾಲ ನೆಲೆಸಲಿ. ಅಪ್ಪವರು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪವರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪ್ರವಚನವನ್ನು ಮಾಡ್ತಾರೆ. ನಾಳೆ ಅಪ್ಪವರು ಬರ್ತಾರೆ. ಅದಕ್ಕಾಗಿ ನಾಡಿದ್ದು ಏನಂತಂದ್ರೆ ಆಶ್ರಮದಲ್ಲಿ 12ನೇ ತಾರೀಕು ಪ್ರವಚನ ಪ್ರಾರಂಭ ಆಗ್ತೈತೆ. ಅಪ್ಪರು ಬಹಳ ಹೊಸ ವಿಚಾರಗಳನ್ನ ಭಕ್ತರ ಮನಸ್ಸಿಗೆ ಮುಟ್ಟಬೇಕು. ಒಂದು ವರ್ಷದಿಂದ ತಯಾರಿ ಮಾಡಿದ್ದನ್ನ 1 ತಿಂಗಳ ಅನುಭವವನ್ನ ಎಡೆ ಮಾಡ್ತಾರೆ. ಅದಕ್ಕಾಗಿ ತಾವೆಲ್ಲ ಅಲ್ಲಿ ಬಂದು ಕೃತಾರ್ಥರಾಗ್ರಿ. ತಮ್ಮ ತನು ಮನ ಭಾವವನ್ನ ಪರಿಶುದ್ಧಗೊಳಿಸ್ಕೊಳ್ರಿ. ತಮ್ಮ ಭವದ ಬಂಧನ ಎಲ್ಲ ಕಳೆದು ಬೆಳಕಿನ ಬೆಳಕಿನೊಳಗೆ ಓಲಾಡ್ತೀರಿ. ಅದಕ್ಕಾಗಿ ಅಂತ ಒಂದು ಸಂತೃಪ್ತಿಯ ನೆಲೆ, ಸಮೃದ್ಧಿಯ ತಾಣ ಆಶ್ರಮ ಅಲ್ಲಿ ಅಪ್ಪವರು 1 ತಿಂಗಳ ಕಾಲ ಭಕ್ತಿಯ ಬೀಡನ್ನ, ಭಕ್ತಿಯ ಹೊನಲನ್ನ, ಭಕ್ತಿಯ ಬೆಳೆಯನ್ನ ಬೆಳಿತಾರೆ. ಅದನ್ನ ತಾವೆಲ್ಲ ಆ ಬೆಳೆಯನ್ನ ಉಂಡು ಸದಾ ಸಂತೃಪ್ತರಾಗಿ ತಮ್ಮ ಬದುಕನ್ನ ಪರಿಶುದ್ಧಗೊಳಿಸಿರಿ ಅಂತ ಹೇಳುತ್ತಾ ಎಲ್ಲ ಇಲ್ಲಿ ನೆರೆದಿರುವ ಎಲ್ಲ ತಾಯಂದಿರಿಗೂ ಈ ಮಹಾಮನೆಗೂ ಎಲ್ಲರಿಗೂ ಭಕ್ತಿಯ ಅದೇ ಹೇಳ್ದಿನ ಸುಮ್ ಕೈ ತೆಗಿ, ಬಾಯ್ದನ್ ಕೈ ತೆಗಿ. ಅಯ್ಯೋ ದಿದ್ದಿ ನೀವೊಂದು ಹೇಳೆ, ನೀ ಹೇಳ್ತೆ ಬಸವಲಿಂಗಾಯ ನರ ಜನ್ಮವ ತೊಡೆದು
ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಏ ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನರ ಜನ್ಮವ ಮಾಡಿದ ಗುರುವೇ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವಿ ಎಂಬುದು ತೊಡೆದು ಭಕ್ತ ಎಂದ ಎನಿಸಿದ ಗುರುವೇ ಭವಿ ಎಂಬುದು ತೊಡೆದು ಭಕ್ತ ಎಂದ ಎನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನ ತಂದೆನ್ನ ಕೈವಸಕ್ಕೆ ಚನ್ನ ಮಲ್ಲಿಕಾರ್ಜುನ ತಂದೆನ್ನ ಕೈವಸಕ್ಕೆ ಕೊಟ್ಟ ಗುರವಿಗೆ ಶರಣು ಶರಣು ಕೊಟ್ಟ ಗುರವಿಗೆ ಶರಣು ಶರಣು ನರ ಜನ್ಮವ ಮಾಡಿದ ಗುರುವೇ ಹರ ಜನ್ಮ ಅದು ನೆನಪು ಈಗ ಹಾಡೋದು ಭಜನೆ ಮಾಡೋದು ಅದಕ್ಕೆ ಹಿಂಗಾಗೈತಿ. ಅದು ಒಳಗೇನಾಗಿತ್ತು ಅಂದ್ರೆ ಹೊರಗೋಗಿ ಬೆರೆ ತುಂಬಿಟ್ಟೈತಿ ಭಜನೆ ಎಲ್ಲ ಹೋಗಿ ಈಗ ಸಂಸಾರ ಭಜನಿದಾಗ ಭಜನೆ ಮಾಡ್ತಿದ್ದೆ ಹಿಡಿದಿರ್ಕೊಂಡು ಹಾಡ್ಕೊತಾ ಇರ್ತೀವಿ. ಅದಕ್ಕೆ ಇವತ್ತು ವಿಷಯ ಏನಂದ್ರೆ ಅಪ್ಪರು ಗುರುಗಳ ಬಗ್ಗೆ ಹೇಳ್ಯಾರ. ಗುರುಗಳ ಬಲ್ಲಿ ಕುಂತರು ಚಂದ ಸಿಗ್ತದ ಸಂಸ್ಕಾರ ಎಲ್ಲ ಒಳ್ಳೇದಾಗ್ತದೆ. ನರ ಜನ್ಮ ತಡೆದು ಹರ ಜನ್ಮ ಮಾಡಿದ ಗುರುವೆ ನಮ್ಮ ನರ ಹೋಗಿ ಹರ ಮಾಡ್ತಾರ. ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಹರ ಜನ್ಮ ಅಂತಲ್ರಿ ಹರ ಜನ್ಮ ಹರ ಜನ್ಮ ಮಾಡಿದ ಗುರುವೆ ಆಯ್ತ್ರಿ ಹರ ಅಂತ ಅದು ನರ ಜನ್ಮ ಭವ ಬಂಧನ ಬಿಡಿಸಿ ಪರಮ ಸುಖ ಹೋಯ್ತಾರಂತ. ನಾವು ಗುರುವಿನ ಸಾನ್ನಿಧ್ಯ ಯಾವಾಗ ಹೋದೇವು ಅಂದ್ರೆ ಅವಾಗೆ ನಮ್ಗೆಲ್ಲ ಸಿಗ್ತದ. ಗುರು ಇವತ್ತು ಅದೇ ವಿಷಯ ಮೇಲೆ ಮಾತಾಡಿದ್ರು. ಇದ್ರ ಬಗ್ಗೆ ಡೋರ್ ಅವ್ರ ಭಕ್ತಿ ಅಪಾರ ಭಕ್ತಿ ಇತ್ತು. ಆ ಡೋರ್ ಕಕ್ಕ ಎಲ್ಲ ಗುರುವಿನ ಸ್ಥಾನದಾಗ ಹೋಗಿ ಇವತ್ತು ಬೆಳೆದಿ ಅವರು ಪ್ರಸಾದದಾಗ ಎಲ್ಲದ್ರಾಗ ಒಳ್ಳೆ ಕೆಲಸ ಮಾಡೋರು. ನಾವು ಹಿಂಗೆ ನಾವು ಪೂಜೆ ಮಾಡೋ ಮುಂದೆ ಭೀ ಒಳ್ಳೆ ಜ್ಞಾನ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೇದೇ ಆಗ್ತದ. ನಾವು ಯಾರು ಕೆಟ್ಟರು ಬಗ್ದ್ರು ಕೆಟ್ಟದಾಗಲ್ಲ. ಅದು ಪರಮಾತ್ಮನ ನಾವು ಕೈ ಹಿಡ್ಬೇಕ್ರಿ. ಆ ಕೈ ಹಿಡತನ ನಾವು ನಿಲುವಿ ಮುಟ್ಟತನ ನಾವು ಒಳ್ಳೆ ಮಾರ್ಗದಾಗ ಇರಬೇಕು. ಈಗ ಏನ್ರ ಹೇಳಿದ್ರು ಒಂದೊಂದು ಅಂತೆ ನಮ್ಮಲ್ಲಿ ಕಿರೋದ್ರು ಏನಾರ ಬೈಲತ್ತರು ನಾವೆಲ್ಲ ಜಪ ತಪ ಮಾಡೋರ್ರಿ ನಮ್ಮ ಗಾಡೆಗೆಲ್ಲ ಅವೇ ಕೊಡ್ತಾವ್ರಿ ನೀವು ಬೈಲಾಕ್ ಹೋಗ್ಬಿಡ್ರಿ ಅಂತ. ಅವ್ರು ನಮ್ಮ ಮನೆಗೆ ಬೆಳ್ಳನ ಮನೆಗೆ ಇರುತ್ತಾನ ಭಾಳ ಬೈತಿರು. ಅವ್ರು ಕೇಳಿದ್ರು ನನಗೆ ಆಶ್ಚರ್ಯ ಬೈತಿತ್ತು. ಅವ್ರ ನಮ್ಮ ಮನೆಗೆ ಬಂದ್ಮೇಲೆ ಅರ್ಧ ಸುಧಾರಿಸ್ಯಾರ ಎಲ್ಲರೂ. ಏನಂದ್ರೆ ನಾವು ಹ್ಯಾಂಗ ಈಗ ಅವ್ರು ಹೇಳಿದ್ರಲ್ಲ ನಾವು ಹ್ಯಾಂಗ ಸಂಸ್ಕಾರ ಇರ್ತದೆ ಹಂಗೆ ಕಲಿತಾ ಹೋಯ್ತೇವೆ. ಅದ್ರ ಸಲಕ ಒಳ್ಳೇದು ಕಲೀರಿ ಒಳ್ಳೇದು ಅಪ್ಪರ್ದು ಪ್ರವಚನ ಕೇಳಕ್ ಬರು ಒಂದು ತಿಂಗಳ ದಿನ ಅಂತ ಹೇಳಿ ಎಲ್ಲರ ಇವತ್ತಿಗೆ ಮುಗೀತು. ನಾಳೆಗೆ ಒಂದಿನ ಅದರಿ ನಾಳೆಗೆ ಒಬ್ಬರು ಅವ್ರ ಮನೆಗೆ ಅದ್ರಿ ಕತ್ತಲಿ ಅಲ್ಲೇ ಇರ್ತಾರೆ. ಕತ್ತೈಲಿ ಅವ್ರ ಮನ್ಯಾಗ ಅದಂತ ಎಲ್ಲದ್ ಕೇಳಾಕ ಆದಷ್ಟು ಬರ್ರಿ. ದೂರ ಇರಲಿಕ್ಕೆ ವಾಕಿಂಗ್ ಆದ್ಯಾಂಗ ಇರ್ತದ ಕೇಳಾಕ ಬರ್ರಿ. ಸಂಗಮೇಶ ಅಲ್ಲೇ ಕಿರಲ್ಲಾರ ಅವ್ರ ಮನೆ ಇವ್ರಿಲ್ಲ ರೀ ಇಲ್ಲ ಅಂದ್ರೆ ಅವ್ರ ಮನೆ ಅದ್ರ ಸಲಕ ರೇಖಾ ತೈಲವ್ರ ಮನೆ ನಾಳೆ ಅಪ್ಪರು ಬರ್ಬೋದು ಅಂತ ದೊಡ್ಡಪ್ಪವ್ರ ಹೊಂಟಾರ ನಾಳೆ. ಅವ್ರು ಸ್ವಾಗತದ ಇಟ್ಕೊಂಡಾರಂತ ಮತ್ ಹೋರಿ ಅಲ್ಲಿ ಕಣ್ಣಿನ ಆಪರೇಷನ್ ಮಾಡ್ಕೊಳಕ ನಾವು ಹೋಗಾರ ಪೇಮ ಕಿಂಬಳಿ ಹತ್ತು ಒಯ್ದಾಳ. ಅದಕ್ಕೆ ನಿಮ್ಗೆ ಹೋಗಿ ದರ್ಶನ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ. ಭಿಕ್ಷಾನಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ತೃಷೆಯಾದೊಡೆ ಕೆರೆ ಬಾವಿ ಹಳ್ಳಗಳುಂಟು ತೃಷೆಯಾದೊಡೆ ಕೆರೆ ಬಾವಿ ಹಳ್ಳಗಳುಂಟು ತೃಷೆ ಹಸಿವಾದೊಡೆ ಭಿಕ್ಷಾನಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ಚನ್ನ ಮಲ್ಲಿಕಾರ್ಜುನ ಆತ್ಮ ಸಂಗಾತಕ್ಕೆ ನೀಯನಗುಂಟು ಚನ್ನ ಮಲ್ಲಿಕಾರ್ಜುನ ಆತ್ಮ ಸಂಗಾತಕ್ಕೆ ನೀಯನಗುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು
ಯಾಕೋ ಅವ್ರು ಎಲ್ಲ ಹೊಟ್ಟಿಲ್ಲಪ್ಪ ನೀವು ಇಚ್ಛೆ ವಾಸಿ ಹೊಟ್ಟು ದುಡಿ ಹೊಡಿ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗದೋದ್ಧಾರಕ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಾಯಕ ಯೋಗಿಯ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ನಿರ್ಗುಣ ರೂಪಣಿ ಬಸವಣ್ಣ ನಿಷ್ಕಲಲಿಂಗನಿ ಬಸವಣ್ಣ ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ ಪರಮ ಪ್ರಭುವೆ ನೀ ಬಸವಣ್ಣ ಪತಿತ ಪಾವನ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭವ ಭಯ ತಾರಕ ಬಸವಣ್ಣ ನೀನೇ ಬಸವಣ್ಣ ಶಂಕರ ನೀನೇ ಬಸವಣ್ಣ ಮಂಕು ಮಾನವರ ಮದವನ್ನು ಹರಿಸಿದ ಮಹಾದೇವ ನೀನೇ ಬಸವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೋ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಸರಿಟ ಗುರು ಬಸವಣ್ಣನೇ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮೇಲ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಆಯ್ತು ಈಗ ಹಚ್ಬೇಡ್ರಿ ಒಡ್ಕೊಂಡು ಬರ್ರಿ ಗುರು ಬಸವಣ್ಣನವರಿಗೆ ಸಿದ್ದೇಶ್ವರ ಬಸವಣ್ಣನವರಿಗೆ ವ್ಯೋಮಕಾಯ ಸಿದ್ಧಾಲಮ ಪ್ರಭುದೇವರಿಗೆ ಶಿವಯೋಗಿ ಸಿದ್ದರಾಮೇಶ್ವರಿಗೆ ಜಾತಿಯ ಭೂತ ಲಿಂಗ ತತ್ವ ಮಾನವರೆಲ್ಲ ದೇವರ ಮಕ್ಕಳೆಂಬ ವಿಶ್ವಕ್ಕೆ ಪರಮ ಪೂಜ್ಯ ಅಪ್ಪಾಜಿಯವರ ಸಂಕಲ್ಪಕ್ಕೆ ತಗೊಂಡು ಮನೆಗೆ ಬಿಟ್ಟಿದ್ದೀಗ ಏನು ಮ್ಯಾಗಿ ಹಾಂ ರೀ ಕೊಡ್ ಕೊಡ್ ಶಿವಂತಕ್ಕೆ ಶಾಂತಿ ಗುರುಗಳು ಪಾಪ ಚಂದ ಇವತ್ತಿಗೆ ದಿನ ಆಯ್ತಾ ನಿಮ್ದು ಎಲ್ಲರೂ ಖುಷಿ ಆಗ್ಯಾದ ಎಲ್ಲರೂ ಚಲೋ ಹೇಳತ್ತಾರ ಎಲ್ಲರೂ ಅಪ್ಪರ್ ಹೋಗಿ ನಿಮ್ ಕೂಡ ಬೈ ದೇಶಮುಕ್ತಿ
ಇರುವೆ ಪ್ರಸಾದ ತಗೊಂಡ್ಬರ್ತಿರ್ತದೆ. ಅವಾಗ ಪ್ರಸಾದ ತಗೊಂಡು ಹೋಗಿ ಮಾಡ್ತಾರೆ. ಇರುವೆಗೆ ಬೆಲ್ಲ ಇರ್ತಾರೆ, ಅದು ಸಕ್ಕರೆ ಬಿಟ್ಕೊಂಡು ನಾವು ಪ್ರಸಾದ ಇದು ಪ್ರಸಾದ ಕೇವಲ ಕೊಟ್ಟು ಮನೆಯಾಗ ಎಲ್ಲರಿಗೆ ಫೋನ್ ಚಾಲು ಐತಿ ಏನಂತಾರ 2 ದಿನಕ್ಕೊಮ್ಮೆ ಇದೇ ಗಲ್ಲಿ ಆಯ್ತು, ಒಂದೇ ಗಲ್ಲಿ ಆಯ್ತು. ಏನಪ್ಪ ಈ ಗಲ್ಲಿ ಹೋಗಿದೆ ಅದು ಒಂದು ತಿಂಗಳು ಹೇಳಿದ್ರಲ್ಲ ಮನೆಯಲ್ಲಿ 100 ದಿನ ಆಯ್ತು. ನಾವು ಸ್ವಲ್ಪ ಅವ್ರು ಇವ್ಕರ್ ಮಕ್ಕಳು ಇವ್ಕರ್ ಇಲ್ಲ. ನೀವು ನಿಂದ್ರಿ, ಇಬ್ರು ನಿಂದ್ರಿ. ಅಲ್ಲಿ ಫೋಟೋ ಬರಲ್ಲ ನೋಡು, ಬಸ್ ಈ ಕಡೆ ಇಬ್ರ ಇನ್ನೊಂದು ಸ್ವಲ್ಪ ಈ ಕಡೆ ಕೈ ಚಂದ ಚಲೋ ಓದಪ್ಪ. ದೇವ್ರ ತಿಂದು ಮನೆ ಮನೆಗೆಲ್ಲ ಚಾಪು ಓದ್ಲಕ್ಕೆ